ಹಾಯ್ ಹಲೋ ನಮಸ್ತೆ ನಮಸ್ತೆ ನಾನು ಪ್ರೀತಿ ರಾಹುಲ್ ಸರಿಕರ್ ಮಾಸ್ಟರ್ ರಾಹುಲ್ ಸರಿಕರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿ ಸ್ವಾಗತ. ಇಂದೇನಪ್ಪ ವಿಶೇಷ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲದಲ್ವಾ ಇವಾಗ ಮುಂಬರುವ ಪೊಲೀಸ್ ಆಗಿರ್ಬೋದು VA ಆಗಿರ್ಬೋದು ಅಥವಾ ಏನೋ ಹೊಸ ಹೊಸ ನೋಟಿಫಿಕೇಶನ್ ಆಗಿರ್ತದಲ್ವಾ. ಈ ನೋಟಿಫಿಕೇಶನ್ ಗೊತ್ತ ಸುರಿಮಳೆನೆ ಅಂತಕ್ಕಂತ ಆಗ್ತದಲ್ವಾ. ಹಾಗಾಗಿ ನೋಡ್ರಿ ಈ ಪ್ರತಿಯೊಂದು ಎಕ್ಸಾಮ್ ಏನಪ್ಪಾ ಅಂದ್ರೆ ಬುಡಕಟ್ಟು ಜನಾಂಗ ಬಗ್ಗೆ ಕೂಡ ಕ್ವಶನ್ ಕೇಳ್ತಿರ್ತಾರೆ ಅದಲ್ವಾ. ಈ ನೋಡಿ ಬುಡಕಟ್ಟು ಜನಾಂಗ ಯಾವ ರಾಜ್ಯದಾಗ ಕಂಡು ಬರ್ತಾರ ಅದಲ್ವಾ, ಯಾವ ರಾಜ್ಯದಾಗ ಯಾವ ಬುಡಕಟ್ಟು ಜನ ಕಂಡು ಬರ್ತಾರ ಅದಲ್ವಾ. ನಮ್ಮ ಭಾರತ ದೇಶದಾಗ ಅತಿ ಹೆಚ್ಚು ಯಾವ ಬುಡಕಟ್ಟು ಜನ ಕಂಡು ಬರ್ತೈತಿ ಅದೆಲ್ಲ, ಬುಡಕಟ್ಟು ಜನಾಂಗದ ನಾಯಕ ಯಾರು, ಈ ಬುಡಕಟ್ಟು ಜನಾಂಗಗಳ ಕುರಿತು ಸಂಪೂರ್ಣ ಮಾಹಿತಿ ನಿನ್ ತರಗತಿ ನೋಡೋಣ ಅದಲ್ವಾ. ಇನ್ನೊಂದೇನಪ್ಪ ಅಂದ್ರೆ ಯಾರು ಹೊಸದಾಗಿ ವಿಡಿಯೋ ನೋಡ್ತಿರಲ್ವಾ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಬರೋದಲ್ವಾ. ನೋಡ್ಕೊಂಡ್ ತಗೋಣಂತ ಪ್ರಮುಖವಾಗಿ ಗೊತ್ತಿರ್ಲಿ. ನೋಡತ್ತಿರ ಅನ್ಕೋತೀನಿ ಬುಡಕಟ್ಟು ಜನಾಂಗ ಅಂತ ಬಂದಾಗ ಯಾವ ಜನಾಂಗ ಗೊತ್ತೇನ್ರಿ, ಬುಡಕಟ್ಟು ಜನಾಂಗ ಗೊತ್ತಿರ್ಲದಲ್ವಾ. ನೋಡ್ರಿ ಭಾರತವು ಭಾರತವು 700ಕ್ಕೆ ಏನ್ ಗೊತ್ತಿ 700ಕ್ಕೂ ಹೆಚ್ಚು ಏನ್ ಗೊತ್ತೇನ್ರಿ ಮಾನ್ಯತೆ ಪಡೆದ ಪರಿಶಿಷ್ಟ ಪಂಗಡಗಳು ಅದಲ್ವಾ. ಮೀನ್ಸ್ ಏನ್ ಗೊತ್ತೇ ST ಅಂತ ಕರೀತಾರೆ ನೋಡದಲ್ವಾ. ST ಅಂತ ಬಂದಾಗ ಅದಲ್ವಾ ಶೆಡ್ಯೂಲ್ ಟ್ರೈಬ್ ಅಂತಕ್ಕಂಥ ಪರಿಶಿಷ್ಟ ಏನ್ ಗೊತ್ತೇನ್ರಿ ಪಂಗಡಗಳು ಕೇಂದ್ರ ಬೆಲ್ಟ್ ಮತ್ತು ಈಶಾನ್ಯ ರಾಜ್ಯಗಳ ಏನ್ ಗೊತ್ತ ರಾಜ್ಯಗಳಲ್ಲಿ ಅತಿ ಏನ್ ಗೊತ್ತೇನ್ರಿ ಹೆಚ್ಚು ಜನಸಂಖ್ಯೆ ಕೇಂದ್ರೀಕೃತವಾಗಿದೆ. ಬಿಲ್ಗಳು ಅತಿ ದೊಡ್ಡ ಗುಂಪು, ನಂತರ ಗೊಂಡಗಳು ಭೌಗೋಳಿಕವಾಗಿ ಏನ್ ಗೊತ್ತೇನು ವರ್ಗೀಕರಿಸಲಾದ ರಾಜ್ಯವಾರು ಪ್ರಮುಖ ಬುಡಕಟ್ಟು ಜನಗಳ ವಿಘಟನೆಯಲ್ಲಿ ನೋಡ್ತೀವಂತ ಅದಲ್ವಾ. ಬಟ್ ನೋಡ್ರಿ ನಮ್ ಭಾರತ ದೇಶದಲ್ವಾ, ನಮ್ ಭಾರತ ದೇಶದ ಏನ್ ಗೊತ್ತೇನು ಅತಿ ದೊಡ್ಡ ಏನ್ ಗೊತ್ತೇನು ಬುಡಕಟ್ಟು ಜನಾಂಗದ ಗುಂಪು ಯಾವ್ದಾಗ ಗೊತ್ತೇನ್ರಿ ಬಿಲ್ ಅಂತಕ್ಕಂಥ ಬುಡಕಟ್ಟು ಜನಾಂಗ ನೋಡ್ರಿ. ನೋಡ್ರಿ ಇತ್ತೀಚೆಗೆ ಏನ್ ಗೊತ್ತ ಗ್ರೂಪ್ ಡಿ ಎಕ್ಸಾಮ್ ಕೂಡ ಬಿಲ್ ಬುಡಕಟ್ಟು ಜನಾಂಗ ಹೇರ್ ನೋಡ್ರಿ. ಈ ಬಿಲ್ ಅಂತಕ್ಕಂಥ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರ್ತಾರ ಅಂತ ಕ್ವಶನ್ ಕೇಳಿದ್ರು ಅದಲ್ವಾ. ಹಾಗಾದ್ರೆ ಪ್ರಮುಖವಾಗಿ ಗೊತ್ತಿರ್ಲಿ ಅತಿ ದೊಡ್ಡ ಬುಡಕಟ್ಟು ಜನಾಂಗ ಬಿಲ್ಲ, ಅದರ ನಂತರ ಯಾವ್ದು ಬರ್ತದೆ ಗೊತ್ತಿದೆ ಗೊಂಡ ಅಂತಕ್ಕಂಥ ಗೊತ್ತಿರ್ಬೇಕು ಅದಲ್ವಾ. ಬರ್ರಿ ಇಲ್ಲಿ ಬುಡಕಟ್ಟು ಜನಾಂಗ ನೋಡುತ್ತಿರ ಅನ್ಕೋತೀನಿ, ಇಮೇಜ್ ಕೂಡ ಹಾಕಿದ್ದೀನಲ್ವಾ, ಸೇಮ್ ಹಿಂಗೆ ಇರ್ತಾರೆ ನೋಡ್ರದಲ್ವಾ, ಟ್ರೈಬ್ಸ್ ಆಫ್ ಇಂಡಿಯಾ ಅಂತಕ್ಕಂಥದಲ್ವಾ. ಬರ್ರಿ ಆಮ್ಯಾಗ ಅದ್ರಗಿಂತ ನೋಡ್ರಿ ಮುಂಚೆ ಏನಪ್ಪ ಅಂದ್ರ ಈ ಬುಡಕಟ್ಟು ಜನಾಂಗದ ಬಂದಾಗ ಏನ್ ಗೊತ್ತೇನು ಬುಡಕಟ್ಟು ಜನಾಂಗದ ನಾಯಕ ನೋಡ್ರಿ ಪ್ರಮುಖವಾಗಿ ಗೊತ್ತಿರೋದಲ್ವಾ. ಬುಡಕಟ್ಟು ಏನ್ ಗೊತ್ತಿರೋದಲ್ವಾ ನೋಡ್ರಿ, ಬುಡಕಟ್ಟು ಬುಡಕಟ್ಟು ಏನ್ ಗೊತ್ತ ಬುಡಕಟ್ಟು ಜನಾಂಗದ ಅದಲ್ವಾ, ಜನಾಂಗ ಇರೋದಲ್ವಾ, ಜನಾಂಗದ ಏನ್ ಗೊತ್ತೇನ್ರಿ ಸರ್ ನಾಯಕ. ನೋಡ್ರಿ ಬುಡಕಟ್ಟು ಜನಾಂಗದ ಏನ್ ಗೊತ್ತೇನ್ರಿ ಸರ್ ನಾಯಕ ಯಾರಂತ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಬಿರ್ಸಾ ಮುಂಡಾ ಅಂತಕ್ಕಂಥವ್ರು. ಯಾವ ಮುಂಡ ಗೊತ್ತೇನ್ರದಲ್ವಾ, ನೋಡ್ರಿ ಬಿರ್ಸಾ ಮುಂಡಾ ಅಂತಕ್ಕಂಥವ್ರು. ನೀವು ನೋಡತ್ತೀನಿ ಅನ್ಕೋತೀನಿ ಇಮೇಜ್ ಅದಲ್ವಾ. ಇವ್ರು ನೋಡ್ರಿ ಬಿರ್ಸಾ ಮುಂಡಾ ಅಂತ ಇವ್ರೇ ನೋಡೋದಲ್ವಾ ಗೊತ್ತಿಲ್ಲ, ನಾ ಅಪ್ಲೈ ಕ್ಲಾಸ್ ನ ಕೂಡ ಹೇಳ್ತೀನಿ. ನೋಡ್ರಿ ಈ ಬುಡಕಟ್ಟು ಜನಾಂಗದ ನಾಯಕ ಯಾರಪ್ಪ ಅಂದ್ರೆ ಬಿರ್ಸಾ ಮುಂಡಾ ಅಂತಕ್ಕಂಥವ್ರಿಗೆ ನೋಡ್ತಿರ್ಬೋದು ನೀವು ಇಮೇಜ್. ನೋಡ್ರಿ ಇಂತ ಬಿರ್ಸಾ ಮುಂಡಾ ಅವ್ರು ಯಾವಾಗ ಜನಿಸ್ತಾರಪ್ಪ ಬಂದಾಗ 15 ಏನ್ ಗೊತ್ತೇನು 15 ನವೆಂಬರ್ ಏನ್ ಗೊತ್ತೇನ್ರಿ 1875 ಜನಿಸ್ತಾರ. 1875 ಸರ್ ಎಲ್ ಜನಿಸ್ತಾರೆ ಏನ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಎಲ್ ಗೊತ್ತೇನ್ರಿ ಜಾರ್ಖಂಡ್ ರಾಜ್ಯ. ನೋಡಿ ಜಾರ್ಖಂಡ್ ರಾಜ್ಯದ ಏನ್ ಗೊತ್ತೇನ್ರಿ ಪ್ರಮುಖವಾಗಿ ಏನ್ ಗೊತ್ತೇನ್ರಿ ರಾಂಚಿ ಅನ್ನೋದಲ್ವಾ. ನೋಡ್ರಿ ರಾಂಚಿ ಅಂತಕ್ಕಂಥ ಜಿಲ್ಲೆ ಏನ್ ಗೊತ್ತೇನ್ರಿ ಉಳಿ ಹಾತು ಅಂತಕ್ಕಂಥ ಜನಿಸ್ತಾರೆ. ಎಲ್ಲಿ ಗೊತ್ತೇನು ಉಳಿ ಹಾತು ಅಂತಕ್ಕಂಥ ಗ್ರಾಮದ ಜನಿಸ್ತಾರೆ ನೋಡ್ರಿ ಗೊತ್ತಿರ್ಲಿ. ನೋಡ್ರಿ ಇತ್ತೀಚಿಗ ನರೇಂದ್ರ ಮೋದಿ ಅವ್ರು ಏನ್ ಮಾಡ್ತಾರೆ ಗೊತ್ತೇನ್ರಿ ಈ ಉಳಿ ಹಾತು ಅಂತಕ್ಕಂಥ ಗ್ರಾಮದ ಏನ್ ಗೊತ್ತೇನ್ರಿ ಬಿರ್ಸಾ ಮುಂಡಾ ಅವರ ಪ್ರತಿಮೆ ಅಂತಕ್ಕಂಥ ಅನಾವರಣ ಮಾಡ್ತಾರೆ. ಅನಾವರಣ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಗೊತ್ತೇನ್ರಿ ಈಗ ಬಿರ್ಸಾ ಮುಂಡಾ ಅದಾರ ನೋಡ್ರಿ, ಇವ್ರ ಜನ್ಮದಿನ ಏನ್ ಮಾಡ್ತಾರೆ ಗೊತ್ತೇನ್ರಿ ಒಂದ್ ದಿನ ಆಚರಣೆ ಮಾಡ್ಬೇಕಂತ ಘೋಷಣೆ ಮಾಡ್ತಾರೆ. ಸರಿ ಯಾವ್ದ್ರಿ ದಿನ ಅಂತ ಬಂದಾಗ ನೋಡ್ರಿ ಜನಜಾತಿ ಅದಲ್ವಾ. ನೋಡ್ರಿ ಜನಜಾತಿಯ ನೋಡ್ರಿ ದಿವಸ್ ಅಂತಕ್ಕಂಥ ನೋಡ್ರಿ ಜನಜಾತಿಯ ಸರ್ ದಿವಸ್ ಅಂತಕ್ಕಂಥ ಘೋಷಣೆ ಮಾಡ್ತಾರೆ ನರೇಂದ್ರ ಮೋದಿ ಅವರು. ಸರಿ ಜನಜಾತಿಯ ದಿವಸ ಅಂತಕ್ಕಂಥ ಯಾವಾಗ ಆಚರಣೆ ಮಾಡ್ತಾರ ಗೊತ್ತಿರಿ ನವೆಂಬರ್ 15ಕ್ಕೆ ಆಚರಣೆ ಮಾಡ್ತಾರ ನೋಡ್ರಿ ಗೊತ್ತಿರ್ಲಿ. ಆಮೇಲೆ ಈ ಬುಡಕಟ್ಟು ಜನಾಂಗ ಅದರಲ್ವಾ, ಈ ಬುಡಕಟ್ಟು ಜನಾಂಗದ ಏನ್ ಗೊತ್ತೇನ್ರಿ ಶುಭ ದಿನ ಅಂದ್ರ ಶುಭ ದಿನ ಬಂದಾಗ ಯಾವಾರ ಗೊತ್ತೇನ್ರಿ ಗುರುವಾರ ಅಂತಕ್ಕಂಥದಲ್ವಾ. ಗುರುವಾರ ಥರ್ಸ್ಡೇ ಅಂತಕ್ಕಂಥ ನೋಡ್ರಿ ಗೊತ್ತಿಲ್ಲ ಅಂದ್ರ ಅವತ್ತೇ ಗೊತ್ತೇನ್ರಿ ಈ ಬಿರ್ಸಾ ಮುಂಡಾದಾರ ನೋಡ್ರಿ, ಈ ಬಿರ್ಸಾ ಮುಂಡಾ ಏನ್ ಮಾಡ್ತಾರ ಗೊತ್ತೇನ್ರಿ ಗುರುವಾರ ಜನಿಸ್ತಾರ ಅಂತ. ಹೀಗಾಗಿ ನೋಡ್ರಿ ಈ ಬುಡಕಟ್ಟು ಜನಾಂಗದವ್ರೆಲ್ಲ ಏನ್ ಗೊತ್ತೇನ್ರಿ ಬಿರ್ಸಾ ಮುಂಡವ್ರು ಜನಿಸ್ತಾರಲ್ವಾ, ಆ ಜನಿಸಿದ ದಿನ ಏನ್ ಗೊತ್ತೇನ್ರಿ ಅವರು ಪವಿತ್ರವಾದ ದಿನ ಅಂತ ಕರೀತಾರೆ, ಶುಭ ದಿನ ಅಂತ ಕರೀತಾರೆ ಅದಲ್ವಾ. ಇರ್ಲಿ ಬಟ್ ಗೊತ್ತಿರ್ಬೇಕು ಇವ್ರ ಮತ್ ಮರಣ ಯಾವಾಗ ಅಂತಾರ ಗೊತ್ತೇನ್ರಿ ನೋಡ್ರಿ ಜೂನ್ 9 ಅದಲ್ವಾ. ನೋಡ್ರಿ ಜೂನ್ ಏನಪ್ಪ ಅಂದ್ರ ಸರ್ ಜೂನ್ 9ಕ್ಕೆ ಏನ್ ಗೊತ್ತೇನ್ರಿ 1900ಕ್ಕೆ ಏನ್ ಮಾಡ್ತಾರ ಗೊತ್ತೇನ್ರಿ ನಿಧನರಾಗ್ತಾರ ಅದಲ್ವಾ. ಇರ್ಲಿ ಬಟ್ ಪ್ರಮುಖವಾಗಿ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ ಎಕ್ಸಾಮ್ ದಾಗ ನೆಕ್ಸ್ಟ್ ಬರೋದಲ್ವಾ ಯಾವ್ಯಾವ ರಾಜ್ಯದಾಗ ಯಾವ ಬುಡಕಟ್ಟು ಜನ ಕಂಡು ಬರ್ತಾರ ಅಂತಕ್ಕಂತ ಒಂದಿಷ್ಟು ಮಾಹಿತಿ ನೋಡ್ಕೊಂಡ್ ತಗೋಣಂತ ಪ್ರಮುಖವಾಗಿ ಗೊತ್ತಿರ್ಲಿ. ಈ ನೋಡತ್ತೇನ್ ಗೊತ್ತೇನ್ರಿ ಮಧ್ಯ ಮತ್ತೇನ್ ಗೊತ್ತೇನ್ರಿ ಪಶ್ಚಿಮ ಭಾರತ ಅಂತಕ್ಕಂಥದಲ್ವಾ ಪ್ರಮುಖವಾಗಿ ಗೊತ್ತಿರ್ಲಿ. ನೋಡ್ರಿ ಮಧ್ಯ ಮತ್ತೇನ್ ಗೊತ್ತೇನ್ ಮಧ್ಯ ಮತ್ತು ಪಶ್ಚಿಮ ಭಾರತ ಅಂತ ಕೊಟ್ಟಿದಾರ. ಮಧ್ಯ ಭಾರತ ಮತ್ತು ಪಶ್ಚಿಮ ಭಾರತದಾಗ ಯಾವ ಬುಡಕಟ್ಟು ಜನ ಕಂಡು ಬರ್ತಾರ ಅಂದ್ರೆ ಗೊತ್ತಿರ್ಬೇಕು. ಮೊದಲು ಮಧ್ಯಪ್ರದೇಶ್ ಮತ್ತೇನ್ ಗೊತ್ತೇನ್ ಛತ್ತೀಸ್ಗಢ. ನೋಡ್ರಿ ಮಧ್ಯಪ್ರದೇಶ್ ಮತ್ತೇನಪ್ಪ ಅಂದ್ರೆ ಛತ್ತೀಸ್ಗಢದಾಗ ಯಾವ ಬುಡಕಟ್ಟು ಜನ ಕಂಡು ಬರ್ತಾರ ಅಂತ ನೋಡೋಣ. ನೋಡ್ರಿ ಇವಾಗ ಸರ್ ಗೊಂಡರ್ ಆಗಿರ್ಬೋದು ಬಿಲ್ಸ್ ಅಂತಕ್ಕಂಥ ಬುಡಕಟ್ಟು ಜನಾಂಗ, ಬೈಗಾ ಮತ್ತೇನ್ ಗೊತ್ತೇನ್ರಿ
ಕೋರ್ಬಾ ಅಂತಕ್ಕಂಥದ್ದು ಮತ್ತೆ ಮರಿಯಾ ಅಂತಕ್ಕಂಥದ್ದು, ಹಲ್ವಾ ಅಂತಕ್ಕಂಥ ನೋಡ್ಬಿಡಕಟ್ಟು ಜನಾಂಗ. ಸರ್ ನೋಡ್ರಿ ಎಕ್ಸಾಮ್ ದಾಗ ಕ್ವಶನ್ ಕೇಳ್ತಿರ್ತಾರ ನೋಡ್ರಿ. ಈಗ ಇತ್ತೀಚೆಗೆ ಮೊನ್ನೆ ಕೇರ್ ಕ್ವಶನ್ ಇದು ಪ್ರತಿಯೊಂದು ಎಕ್ಸಾಮ್ ದಾಗ ಬುಡಕಟ್ಟು ಜನಾಂಗ ಫಿಕ್ಸ್ ಇರ್ತ ಕ್ವಶನ್ ರೀ. ಈಗ ಬಿಲ್ಸ್ ಬುಡಕಟ್ಟು ಜನಾಂಗ ಬಗ್ಗೆ ಕೇಳ ಅಂದ್ರ ಇವ್ರ ನಮ್ ಭಾರತ ದೇಶದಾಗ ನೋಡ್ರ ಅತಿ ದೊಡ್ಡ ಅಂದ್ರ ಇವಾಗ ಬುಡಕಟ್ಟು ಜನಾಂಗದ ಅತಿ ದೊಡ್ಡ ಗುಂಪು ಯಾವ್ದಾಗ ಗೊತ್ತೇನ್ ಬಿಲ್ಸ್ ಅಂತಕ್ಕಂಥದ್ದು. ಈಗ ನೋಡ್ರಿ ಇವ್ರು ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಾಗ ಕಂಡು ಬರ್ತಾರ. ಗೊಂಡರು, ಬಿಲ್ಸ, ಬೈಗಾ ಅದಲ್ವಾ, ಕೋರ್ಬಾ, ಮರಿಯಾ, ಹಲ್ಬಾ ಅಂತಕ್ಕಂಥ ಬುಡಕಟ್ಟು ಜನಾಂಗ ಗೊತ್ತಿರಲ್ಲ ಅದಲ್ವಾ. ನೋಡ್ರಿ ಮಧ್ಯಪ್ರದೇಶದ ರಾಜಧಾನಿ ಗೊತ್ತಿರ್ಬೇಕು. ಯಾವ್ದಾಗ ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತಿರ್ಬೇಕದಲ್ವಾ, ಭೂಪಾಲ್ ಅಂತಕ್ಕಂಥ. ಯಾಪಾಲ್ ಗೊತ್ತೇನ್ರಿ? ಮಧ್ಯಪ್ರದೇಶದ ರಾಜಧಾನಿ ಯಾವ್ದೈತಿ ನೋಡ್ರಿ? ಭೂಪಾಲ್ ಅಂತಕ್ಕಂಥ. ಯಾಪಾಲ್ ಗೊತ್ತೇನ್ರಿ? ಭೂಪಾಲ್ ಅಂತಕ್ಕಂಥದ್ದು ಗೊತ್ತಿರ್ಲಿ. ನಮ್ ಭಾರತ ದೇಶದಾಗ ಏನ್ ಗೊತ್ತೇನ್ ಅತಿ ಹೆಚ್ಚಿನ ಗೊತ್ತೇನ್ರಿ? ಇವಾಗ ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಮಧ್ಯಪ್ರದೇಶ ಅಂತಕ್ಕಂಥದ್ರಿ ಅದಲ್ವಾ. ಇರ್ಲಿ, ಆಮೇಲೆ ಅರಣ್ಯ ಪ್ರದೇಶ ಅಂದ್ರೆ ಗೊತ್ತಿರ್ಬೇಕು. ಆಮೇಲೆ ಇನ್ನೊಂದೇನ್ ಗೊತ್ತೇನ್ರಿ? ಇದೇ ಮಧ್ಯಪ್ರದೇಶ ಭೂಪಾಲ್ದ ನೋಡ್ರಿ. ಇಲ್ಲಿ ನೋಡ್ರಿ ಕೇಂದ್ರೀಯ ಮಣ್ಣು ಸಂಶೋಧನಾ ಮಂಡಳಿ ಕೇಂದ್ರ ಕೂಡ ಕಂಡು ಬರ್ತದೆ ನೋಡ್ರಿ, ಗೊತ್ತಿಲ್ಲ ಅದಲ್ವಾ. ಮಣ್ಣಂದ್ರೆ ಗೊತ್ತಿರ್ಬೇಕು. ಈ ಮಣ್ಣಿನ ಕುರಿತು ಅಧ್ಯಯನ ಮಾಡೋದಕ್ಕ ಏನಂತ ಕರೀತಾರೆ ಗೊತ್ತೇನ್? ಫೆಡಾಲಜಿ ಅಂತ ಕರೀತಾರೆ ಅದಲ್ವಾ. ಇರ್ಲಿ, ನೆಕ್ಸ್ಟ್ ಬಂದಾಗ ಮಣ್ಣಿನಲ್ಲಿ ಕಂಡು ಬರುವ ಆಮ್ಲ ಗೊತ್ತಿರ್ಬೇಕು, ಹ್ಯೂಮಿಕ್ ಆಮ್ಲ ಅಂತಕ್ಕಂಥದ್ದು ಅದಲ್ವಾ. ಈ ಕಡೆ ಬರ ಛತ್ತೀಸ್ಗಢ ಬಂದಾಗ ರಾಜಧಾನಿ ಯಾವ್ದಾಗ ಗೊತ್ತೇನ್ರಿ? ಸರ್ ರಾಯ್ಪುರ್ ಅಂತಕ್ಕಂಥ. ಯಾಪುರ್ ಗೊತ್ತೇನ್ರಿ? ರಾಯ್ಪುರ್ ಅಂತಕ್ಕಂಥದ್ದು ಅದಲ್ವಾ. ಈ ನೋಡಿ ಛತ್ತೀಸ್ಗಢನ ರಾಯ್ಪುರದಾಗ ಏನ್ ಗೊತ್ತೇನ್ರಿ? ಇವಾಗ ಸ್ವಾಮಿ ವಿವೇಕಾನಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತಕ್ಕಂಥ ಕಂಡು ಬರ್ತಾರ ನೋಡ್ರಿ ಅದಲ್ವಾ. ಇರ್ಲಿ, ಬಟ್ ಇಲ್ಲಿ ಬುಡಕಟ್ಟು ಜನ ಕಂಡು ಬರ್ತಾರ ನೋಡ್ರಿ. ನೆಕ್ಸ್ಟ್ ಯಾರಪ್ಪ ಬಂದಾಗ ಯಾವ ರಾಜ್ಯ ಅಂದ್ರೆ ನೋಡ್ರಿ ರಾಜಸ್ಥಾನ. ಯಾವ ಸ್ಥಾನ? ರಾಜಸ್ಥಾನ ಅಂತಕ್ಕಂಥದ್ರಿ ಅದಲ್ವಾ. ನೋಡ್ರಿ ಇವಾಗ ರಾಜಸ್ಥಾನದ ಕೂಡ ನೋಡ್ರಿ ಬಿಲ್ಸ್ ಅದಲ್ವಾ, ಮೀನಾಸ್, ಸಹರಿಯಾ, ಧಮರಿಯಾ. ನೋಡ್ರಿ ಇನ್ನೊಂದ್ ಬರ್ತದೆ ಯಾವ್ದು ಗೊತ್ತೇನು? ಜತ್ತಾಸ್ ಅಂತಕ್ಕಂಥ ಕೂಡ ಬರ್ತದೆ ರಾಜಸ್ಥಾನ ಅದಲ್ವಾ. ಜತ್ತಾಸ್, ಖಲ್ಲಾಸ್, ಮೀನಾಸ್. ಜತ್ತಾಸ್, ಖಲ್ಲಾಸ್, ಮೀನಾಸ್, ಸಹರಿಯಾ, ಧಮರಿಯಾ ಅದಲ್ವಾ. ಈ ಬಿಲ್ಸ್ ಅಂತಕ್ಕಂಥ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರ್ತಾರೆ ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತಿರ್ಬೇಕು, ರಾಜಸ್ಥಾನ ಅಂತಕ್ಕಂಥದ್ದು ಗೊತ್ತಿರ್ಲಿ. ಏನ್ ಗೊತ್ತೇನ್ರಿ? ರಾಜಸ್ಥಾನ ಅಂದ್ರೆ ಗೊತ್ತಿರ್ಬೇಕು. ನಮ್ ಭಾರತ ದೇಶದ ಏನ್ ಗೊತ್ತೇನ್ರಿ? ಸರ್ ಅತಿ ಹೆಚ್ಚು ಏನ್ ಗೊತ್ತೇನ? ಅತಿ ಹೆಚ್ಚು ನೋಡ್ರಿ ವಿಸ್ತೀರ್ಣ ಅದಲ್ವಾ, ವಿಸ್ತೀರ್ಣ ಹೊಂದಿರುವ ರಾಜ್ಯ ಯಾವ್ದಾಗ ಗೊತ್ತೇನ್ರಿ? ರಾಜಸ್ಥಾನ ಅಂತಕ್ಕಂಥದ್ದು ಗೊತ್ತಿರ್ಲಿ. ಮತ್ ನೋಡ್ರಿ ನಮ್ ಭಾರತ ದೇಶದಾಗ ಅತಿ ಕಡಿಮೆ ಏನ್ ಗೊತ್ತೇನ್ರಿ? ಮಳೆ ಆಗೋ ಪ್ರದೇಶ ಯಾವ್ದಾಗ ಗೊತ್ತೇನ್ರಿ? ಇದೇ ರಾಜಸ್ಥಾನದ ರೋಹಿಲಿ ಅಂತಕ್ಕಂಥಲ್ಲಿ ಗೊತ್ತಿರ್ಲಿ. ಈಗ ನೋಡ್ ಸ್ನೇಹಿತರೆ ಗೊತ್ತಿರ್ಬೇಕು, ನಮ್ ಭಾರತ ದೇಶದಾಗ ಅತಿ ಹೆಚ್ಚು ಸಜ್ಜೆ ಉತ್ಪಾದಿಸುವ ರಾಜ್ಯ ಯಾವ್ದಾಗ ಗೊತ್ತೇನ್ರಿ? ರಾಜಸ್ಥಾನ ಅಂತಕ್ಕಂಥದ್ರಿ. ಆಮೇಲೆ ನಮ್ ಭಾರತ ದೇಶದ ನೋಡ್ರಿ ಅತಿ ಹೆಚ್ಚಿನ ಗೊತ್ತೇನ್ರಿ? ಅಡುಗೆ ಅನಿಲ ಉತ್ಪಾದಿಸುವ ರಾಜ್ಯ ರಾಜಸ್ಥಾನ ಅಂತಕ್ಕಂಥದ್ರಿ. ಮತ್ ನಮ್ ಭಾರತ ದೇಶದ ಗೊತ್ತೇನ್ರಿ? ಅತಿ ಹೆಚ್ಚು ಒಂಟೆಗಳಂತಕ್ಕಂಥದಲ್ವಾ. ಈ ಒಂಟೆಗಳು ಹೊಂದಿರುವ ರಾಜ್ಯ ಯಾವ್ದಾಗ ಗೊತ್ತೇನ್ರಿ? ಇದೆ ರಾಜಸ್ಥಾನ ಅಂತಕ್ಕಂಥದ್ದು. ಸರ್ ನೋಡ್ರಿ ಇಂತ ರಾಜಸ್ಥಾನದ ರಾಜಧಾನಿ ಯಾವ್ದು ಮಾಸ್ತರ ಅಂತ ಬಂದಾಗ ಜೈಪುರ್ ಅಂತಕ್ಕಂಥದ್ದು. ಯಾಪುರ್ ಗೊತ್ತೇನ್ರಿ? ಜೈಪುರ್ ಅಂತಕ್ಕಂಥ ಗೊತ್ತೇನ್ರಿ ಅದಲ್ವಾ. ಇದಕ್ಕೆ ಪಿಂಕ್ ಸಿಟಿ ಅಂತ ಕೂಡ ಕರೀತಾರೆ. ಯಾವ ಸಿಟಿ ಹೇಳ್ರಿ? ಪಿಂಕ್ ಸಿಟಿ ಅಂತ ಕೂಡ ಕರೀತಾರೆ ಅದಲ್ವಾ. ಗೊತ್ತಿರ್ಲಿ ಎಕ್ಸಾಮ್ ದಾಗ. ಆಮೇಲೆ ಪ್ರಮುಖವಾಗಿ ಈ ಮರುಭೂಮಿ ಕಂಡು ಬರ್ತದಲ್ವಾ, ಥಾರ್ ಮರುಭೂಮಿ ಅಂತಕ್ಕಂಥ ಕಂಡು ಬರ್ತದ ನೋಡ್ರಿ. ಈ ಮರುಭೂಮಿ ಹಡಗು ಯಾವ್ದಾಗ ಗೊತ್ತೇನ್ರಿ? ಸರ್ ಮರುಭೂಮಿ ಹಡಗು ಅಂತ ಬಂದಾಗ ಒಂಟಿ ಅಂತಕ್ಕಂಥದ್ದು ಗೊತ್ತಿರ್ಲಿ. ಯಾವ್ದೈತಿ? ಒಂಟಿ ಅದಲ್ವಾ. ಇರ್ಲಿ, ರಾಜ್ಯಗಳ ಬಗ್ಗೆ ಸರಣಿ ಮಾಡಮಂತ ಅದಲ್ವಾ. ಎಸ್. ನೆಕ್ಸ್ಟ್ ಬಂದಾಗ ಗುಜರಾತ್ ನೋಡ್ರಿ. ಗುಜರಾತ್ ರಾಜ್ಯದಾಗ ಸರ್ ನೋಡ್ರಿ ಬಿಲ್ಸ್ ಕಂಡ್ ಬರ್ತಾರ ನೋಡ್ರಿ. ಗುಜರಾತ್ ರಾಜ್ಯದಾಗ ಬರ್ತಾರ. ಆಮೇಲೆ ರಾಜಸ್ಥಾನ, ಮಧ್ಯಪ್ರದೇಶದಾಗ 3 ರಾಜ್ಯದಾಗ ಬಿಲ್ಸ್ ಬುಡಕಟ್ಟು ಚೆನ್ನಾಗ್ ಕಂಡ್ ಬರ್ತಾರ ನೋಡ್ರಿ ಅದಲ್ವಾ. ನೋಡ್ರಿ ಬಿಲ್ಸ, ನಂತರ ಧೋಡಿಯಾ ಅದಲ್ವಾ, ದುಬ್ಲಾ, ರಥಾವ, ಸಿದ್ದಿ ನಮ್ ಕರ್ನಾಟಕದಾಗ ಬರ್ತಾರ ನೋಡ್ರಿ ಅದಲ್ವಾ. ಈಗ ನೋಡ್ರಿ ಗುಜರಾತ್ ಬಂದಾಗ ಸರ್ ಬಿಲ್ಸ್ ಆಗಿರ್ಬೋದು, ಧೋಡಿ ಆಗಿರ್ಬೋದು, ಆಮೇಲೆ ದುಬ್ಲಾ ಆಗಿರ್ಬೋದು, ರಥಾವ ಮತ್ ಸಿದ್ದಿ. ಮತ್ತೆ ನೋಡ್ರಿ ಬವಾಚ್ ಇನ್ನೊಂದ್ ಬರ್ತಾವ. ಯಾವ್ದು ಗೊತ್ತೇನ್? ಬವಾಚ್ ಮತ್ತೇನ್ ಗೊತ್ತೇನ್ರಿ? ಬಂಚಾ ಅಂತಕ್ಕಂಥ ಬುಡಕಟ್ಟು ಜನಾಂಗ ಕೂಡ ಎಲ್ಲಿ ಬರ್ತಾರ ಗೊತ್ತೇನ್ರಿ? ಇದೇನ್ ಗೊತ್ತೇನ್? ಗುಜರಾತ್ ರಾಜ್ಯದಾಗ ಕಂಡು ಬರ್ತಾರ ಗೊತ್ತಿರ್ಬೇಕು. ಸ್ನೇಹಿತರೆ ಗೊತ್ತಿರ್ಬೇಕು, ನಮ್ ಭಾರತ ದೇಶದಲ್ವಾ. ನಮ್ ಭಾರತ ದೇಶದ ಏನ್ ಗೊತ್ತೇನ್ರಿ? ಅತಿ ಹೆಚ್ಚಿನ ಗೊತ್ತೇನ್ರಿ? ಕರಾವಳಿ ತೀರ ಹೊಂದಿರುವ ರಾಜ್ಯ ಯಾವ್ದು ಗೊತ್ತೇನ್ರಿ? ಗುಜರಾತ್ ರಾಜ್ಯ ಅಂತಕ್ಕಂಥದ್ದು ನೋಡ್ರಿ. ಇಂತ ಗುಜರಾತ್ ರಾಜ್ಯದ ರಾಜಧಾನಿ ಅಂತ ಬಂದಾಗ ಗಾಂಧಿನಗರ ಅಂತಕ್ಕಂಥ ಅದಲ್ವಾ. ಹಳೆಯ ರಾಜಧಾನಿ ಯಾವ್ದ್ರ ಸಂಬಂಧ? ಅಹಮದಾಬಾದ್ ಅಂತಕ್ಕಂಥದ್ದು ಅದಲ್ವಾ. ಈಗ ಅಹಮದಾಬಾದ್ ಏನ್ ಗೊತ್ತೇನ್ರಿ? ಸರ್ ನಮ್ ಭಾರತ ದೇಶದ ಏನ್ ಗೊತ್ತೇನ್ರಿ? ಅದಕ್ಕ ನೋಡ್ರಿ ಮ್ಯಾಂಚೆಸ್ಟರ್ ಅಂತ ಕೂಡ ಕರೀತಾರ ನೋಡ್ರಿ. ಭಾರತ ದೇಶದ ಏನ್ ಗೊತ್ತೇನ್ರಿ? ಸರ್ ಮ್ಯಾಂಚೆಸ್ಟರ್ ಅಂತ ಕೂಡ ಕರೀತಾರ. ಮ್ಯಾಂಚೆಸ್ಟರ್ ಬಗ್ಗೆ ನಿಮ್ಗೆ ಸುಮಾರು ಸಲ ಹೇಳಿದ್ದ ಅನ್ಕೋತೀನಿ, ಗೊತ್ತಿರ್ಲಿ. ಮುಂಚೆ ಮುಂಬೈ ರೀತಿ ಪ್ರೆಸೆಂಟ್ ಅಹಮದಾಬಾದ್ ನೋಡ್ರಿ. ಉತ್ತರ ಭಾರತದ್ದು ಕಾನ್ಪುರ, ದಕ್ಷಿಣ ಭಾರತದ್ದು ಕೊಯಮತ್ತೂರು ಅದಲ್ವಾ. ಸರ್ ನಂತರ ಬಂದಾಗ ಪಶ್ಚಿಮ ಭಾರತ ಬಂದಾಗ ಯಾವ್ದಾಗ ಗೊತ್ತೇನ್ರಿ? ಇದೇ ಅಹಮದಾಬಾದ್. ಪೂರ್ವ ಭಾರತ ಬಂದಾಗ ಕಲ್ಕತ್ತಾ ರೀ. ಕರ್ನಾಟಕದ ಮ್ಯಾಂಚೆಸ್ಟರ್ ದಾವಣಗೆರೆ. ಪ್ರಪಂಚದ ಮ್ಯಾಂಚೆಸ್ಟರ್ ಇಂಗ್ಲೆಂಡ್ ದೇಶ. ಏಷ್ಯಾ ಖಂಡದ ಮ್ಯಾಂಚೆಸ್ಟರ್ ಬಂದಾಗ ಶಾಂಘೈ ಅಂತಕ್ಕಂಥದ್ರಿ ಅದಲ್ವಾ. ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ. ಗುಜರಾತ್ ಕೂಡ ಮತ್ತೆ ಗುಜರಾತ್ನಾಗ ಒಂದು ಜಿಲ್ಲೆ ಬರ್ತದೆ ಸ್ನೇಹಿತರೆ. ಯಾವ್ದಾಗ ಗೊತ್ತೇನ್ರಿ? ಕಚ್ ಅಂತಕ್ಕಂಥ ಜಿಲ್ಲೆ. ಇದ ನೋಡ್ರಿ ನಮ್ ಭಾರತ ದೇಶದ ಏನ್ ಗೊತ್ತೇನ್ರಿ? ಅತಿ ದೊಡ್ಡ ಜಿಲ್ಲೆ ಅಂತ ಕರೀತಾರ. ಮತ್ ನೋಡ್ರಿ ನಮ್ ಭಾರತ ದೇಶದ ಏನ್ ಗೊತ್ತೇನ್ರಿ? ಪಶ್ಚಿಮದ ತುದಿಯ ಜಿಲ್ಲೆ ಯಾವ್ದಾಗ ಗೊತ್ತೇನ್ರಿ? ಕಚ್ ಅಂತಕ್ಕಂಥದ್ದು ಅದಲ್ವಾ. ಇರ್ಲಿ,
ಎಸ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ನೋಡ್ರಿ ಮಹಾರಾಷ್ಟ್ರದಾಗ ಸರ್ ಮಹಾರಾಷ್ಟ್ರದ ಯಾವ ಬುಡಕಟ್ಟು ಜನ ಕಂಡು ಬರ್ತಾರೆ ವಿಲ್ಸ್ ನೋಡ್ರಿ ವಿಲ್ಸ್ ಎಲ್ಲಾ ಕಡೆ ಕಂಡು ಬರ್ತಾರೆ. ಅದಕ್ಕೆ ನಮ್ಮ ಭಾರತ ದೇಶದಾಗ ಅತಿ ದೊಡ್ಡ ಬುಡಕಟ್ಟು ಜನಾಂಗದ ಗುಂಪು ಅಂತ ಕರೀತಾರ ಅದಕ್ಕೆ ನೋಡ್ರಿ. ಬಿಲ್ಸ್ ಆಗಿರ್ಬೋದು, ಆಮೇಲೆ ಗೊಂಡರ್ ಆಗಿರ್ಬೋದು, ವಾರ್ಲಿಗಳು, ನಂತರ ಕಾಟ್ಕರಿ ಅಂದ್ರೆ ಮತ್ತೇನ್ ಗೊತ್ತೇನ್ರಿ ಸರ್ ಕೋಲಿ ಅಂತಕ್ಕಂಥದ್ರ ಯಾವ ಹೇಳ್ರಿ ಕೋಲಿ ಅಂತಕ್ಕಂಥದ್ದು ಗೊತ್ತಿರ್ಲಿ ಅದಲ್ವಾ. ಎಲ್ಲಿ ಬರ್ತಾರ ಗೊತ್ತೇನ್ರಿ ಇಲ್ಲೇ ನಮ್ಮ ಪಕ್ಕದನ್ ಗೊತ್ತೇನ್ ರಾಜ್ಯ ಮಹಾರಾಷ್ಟ್ರ ಅಂತಕ್ಕಂಥದ್ದು ಶಾರ್ಟ್ ಕಟ್ ನಾಗ MH ಅಂತಾರಿ YH ಅಂತಾರಿ MH. ಏನ್ ಗೊತ್ತೇನ್ರಿ ಇಂತ ಮಹಾರಾಷ್ಟ್ರ ರಾಜಧಾನಿ ಗೊತ್ತ ಅನ್ಕೋತೀನಿ ನಿಮ್ಗ ಮುಂಬೈ ಯಾವಾಯ್ ನೋಡ್ರಿ ಮುಂಬೈ ಅಂತಕ್ಕಂಥದ್ದು ಗೊತ್ತಿರ್ಲಿ. ನಮ್ ಭಾರತ ದೇಶದ ಅಲ್ವಾ ನಮ್ ಭಾರತ ದೇಶದ ಗೊತ್ತೇನ್ರಿ ಅತಿ ಹೆಚ್ಚು ಕಪ್ಪು ಮಣ್ಣು ಕಂಡು ಬರುವ ರಾಜ್ಯ ಮಹಾರಾಷ್ಟ್ರ ಅಂತಕ್ಕಂಥದ್ರಿ ಅದಲ್ವಾ. ಇರ್ಲಿ ಬಟ್ ಗೊತ್ತಿರ್ಬೇಕು ಇವಾಗ ಛತ್ರಪತಿ ಶಿವಾಜಿ ಮಹಾರಾಜ್ ಅಲ್ವಾ ಟರ್ಮಿನಲ್ ಅಂತಕ್ಕಂಥದ್ದು ಕೂಡ ಇಲ್ಲಿ ಮಹಾರಾಷ್ಟ್ರದಾಗ ಕಂಡು ಬರ್ತೈತಿ ಅದಲ್ವಾ. ಇರ್ಲಿ ರಾಜ್ಯದ ಬಗ್ಗೆ ನೋಡಮಂತ ಈ ಮಹಾರಾಷ್ಟ್ರದ ಬಿಲ್ಸ ಗೊಂಡರು ಅದಲ್ವಾ ವಾರ್ಲಿಗಳು ಕಾಟ್ಕರಿ ಅಂತಕ್ಕಂಥ ಬುಡಕಟ್ಟು ಜನ ಕಂಡು ಬರ್ತಾರ ನೋಡ್ರದಲ್ವಾ. ಎಸ್ ನೆಕ್ಸ್ಟ್ ನೋಡ್ರಿ ಈಶಾನ್ಯ ಭಾರತ ನೋಡ್ರಿ ಈಶಾನ್ಯ ಭಾರತ ಅಥವಾ ಈಗ ಸಪ್ತ ಸೋದರಿ ಅದಲ್ವಾ ರಾಜ್ಯವನ್ನು ಕರೀತಾರೆ 7 ಸಿಸ್ಟರ್ ಅಂತಕ್ಕಂಥ ನೋಡ್ರಿ. ಈ ಸರಿ ಈಶಾನ್ಯ ಭಾರತದಾಗ ಸರಿ ಯಾವ್ಯಾವ ಬುಡಕಟ್ಟು ಜನ ಕಂಡು ಬರ್ತಾರ ನೋಡ ಬರದಲ್ವಾ. ಸರ್ ಇದ್ರಾಗ ಯಾವ್ದಾರ ಅರುಣಾಚಲ ಪ್ರದೇಶ ಅಂತಕ್ಕಂಥದ್ದು ಗೊತ್ತಿರಲಿ. ಸರ್ ಅರುಣಾಚಲ ಪ್ರದೇಶದಾಗ ನೋಡ್ರಿ ನಿಶಿ ಮತ್ತದಲ್ವಾ ಅಪ್ತಾನಿ ಇದಕ್ ನೋಡ್ರಿ ಅಪ್ತಾನಿ ಅಂದ್ರ ಒಂದೇ ಮತ್ತೇನ್ ಗೊತ್ತೇನ್ರಿ ಅಪ್ಟಮಿಸ್ ಅಂತ ಕೂಡ ಕರೀತಾರೆ ಏನ್ ಗೊತ್ತೇನ್ರಿ ಇದಕ್ಕ ಸರ್ ಅಪ್ಟಮಿಸ್ ಅದಲ್ವಾ ಅಪ್ಟಮಿಸ್ ಬುಡಕಟ್ಟು ಜನಾಂಗ ಅಂತ ಕರೀತಾರೆ. ಅಪ್ತಾನಿ ಅಪ್ಟಮಿಸ್ ಬುಡಕಟ್ಟು ಜನಾಂಗ ಇದು ಕ್ವಶನ್ ಆಗ್ಯದ ಸುಮಾರು ಸಲ ಇದೇ ಎಕ್ಸಾಮ್ ದಾಗ ಕ್ವಶನ್ ಆಗ್ಯದ ನೋಡ್ರಿ. ನನ್ನ ಪ್ರಕಾರ 3-4 ಸರಿ ಅದ ಈ ಅಪ್ಟಮಿಸ್ ಬುಡಕಟ್ಟು ಜನಾಂಗ ಕ್ವಶನ್ ಆಗ್ಯದಲ್ವಾ. ಸರ್ ಆದಿ ಆಗಿರ್ಬೋದು ಮನ್ಬೋ ಆಗಿರ್ಬೋದು ಅದಲ್ವಾ ಮಿಶ್ಮಿ ಅಂತಕ್ಕಂಥ ನೋಡದಲ್ವಾ ಮಿಸ್ಮಿ ಅಂತಕ್ಕಂಥ ನೋಡ್ರಿ ಹೆಂಗ ಬುಡಕಟ್ಟು ಜನಾಂಗ ಅದಲ್ವಾ ನಿಶಿ ಅದಲ್ವಾ ಅಪ್ತಾನಿ ಆದಿ ಅದಲ್ವಾ ಮುನ್ಬಾ ಮುನ್ಪಾ ಆಮೇಲೆ ಮಿಸ್ಮಿ ಅಂತಕ್ಕಂಥ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರ್ತಾರೆ ಗೊತ್ತೇನ್ರಿ ಅರುಣಾಚಲ ಪ್ರದೇಶ ಅಂತಾರೆ ನೋಡ್ರಿ. ಇಂತ ಅರುಣಾಚಲ ಪ್ರದೇಶದ ರಾಜಧಾನಿ ಅಂತ ಬಂದಾಗ ಯಾವ್ದು ಗೊತ್ತೇನ್ರಿ ಈಟಾ ನಗರ. ಯಾವ ನಗರ ಗೊತ್ತೇನ್ರಿ ಈಟಾ ನಗರ ಅಂತಕ್ಕಂಥ ಗೊತ್ತೇನ್ರಿ. ಆಮೇಲೆ ನೋಡ್ರಿ ನಮ್ ಭಾರತ ದೇಶದ ನೋಡ್ರಿ ನಮ್ ಭಾರತ ದೇಶದ ಗೊತ್ತೇನ್ರಿ ಸೂರ್ಯ ಉದಯಿಸುವ ಸರ್ ಮೊಟ್ಟ ಮೊದಲ ನಗರ ಯಾವ್ದಾಗ ಗೊತ್ತೇನ್ರಿ ಸರ್ ಅರುಣಾಚಲ ಪ್ರದೇಶದ ಈಟಾ ನಗರ ಅಂತಕ್ಕಂಥದ್ದು ನೋಡ್ರಿ. ಇಂತ ಅರುಣಾಚಲ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನದ ವಿಧಿ ಗೊತ್ತಿರ್ಬೋದಲ್ವಾ 371 ಏನ್ ಗೊತ್ತೇನ್ರಿ ಎಚ್ ಅಂತಕ್ಕಂಥ ಹೇಳ್ರಿ ಎಚ್ ಅಂತಕ್ಕಂಥದ್ದು ಗೊತ್ತಿಲ್ಲ ಅದಲ್ವಾ. ಇರ್ಲಿ ಅದಲ್ವಾ. ನೆಕ್ಸ್ಟ್ ಬಂದಾಗ ಸರ್ ಯಾವ್ದ್ರಿ ಅಂತ ಬಂದಾಗ ರಾಜ್ಯ ಅಸ್ಸಾಂ ರಾಜ್ಯ. ಯಾವ ರಾಜ್ಯ ಗೊತ್ತೇನ್ರಿ ಸರ್ ಅಸ್ಸಾಂ ಅಂತಕ್ಕಂಥ ರಾಜ್ಯ ನೋಡ್ರಿ. ಯಾವ ರಾಜ್ಯ ಹೇಳ್ರಿ ಅಸ್ಸಾಂ ರಾಜ್ಯ. ಸರ್ ಅಸ್ಸಾಂದಾಗ ಬರ್ತಾ ಗೊತ್ತೇನ್ರಿ ಬೋಡೋ ಅದಲ್ವಾ ಕರಾಬಿ ಅದಲ್ವಾ ಮಿರ್ರಿ ದಿಮಾಸ್ ಅದಲ್ವಾ ರಬಾ ಅದಲ್ವಾ ಮತ್ತೇನ್ ಗೊತ್ತೇನ್ರಿ ಟೀ ಅದಲ್ವಾ ಇನ್ನೊಂದ್ ಗೊತ್ತಿರ್ಬೇಕು ಚುಟಿಯಾ ಅಂತಕ್ಕಂಥ ಬುಡಕಟ್ಟು ಜನಾಂಗ ಯಾವ್ದು ಗೊತ್ತೇನ್ರಿ ಸರ್ ಚುಟಿಯಾ ಅಂತಕ್ಕಂಥ ಬುಡಕಟ್ಟು ಜನಾಂಗ ಕೂಡ ಕಂಡು ಬರ್ತಾರ ನೋಡಿ ಯಾವ್ದು ಚುಟಿಯಾ ಅಂತಕ್ಕಂಥದ್ದು ಇದೇ ಅಸ್ಸಾಂದಾಗ. ಸರಿ ಅಸ್ಸಾಂ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ನೀಡಿದ 371 ನೋಡ್ರಿ ಬಿ ಅಂತಕ್ಕಂಥ ಯಾವ್ದು ಹೇಳ್ರಿ ಬಿ ಅಂತಕ್ಕಂಥದ್ದು ಗೊತ್ತಿರ್ಲಿ ಅದಲ್ವಾ. ಬಟ್ ಪ್ರಮುಖವಾಗಿ ಅಸ್ಸಾಂ ಅಂದ್ರೆ ಗೊತ್ತಿರ್ಬೇಕು ನಮ್ ಭಾರತ ದೇಶದ ನೋಡ್ರಿ ನಮ್ ಭಾರತ ದೇಶದಾಗೆ ಅತಿ ಹೆಚ್ಚು ಚಹಾ ಬೆಳೆಯುವ ರಾಜ್ಯ ಅಸ್ಸಾಂ ರಾಜ್ಯ ರೀ. ಆಮೇಲೆ ಇನ್ನೊಂದೇನ್ ಗೊತ್ತೇನ್ ನಮ್ ಭಾರತ ದೇಶದಾಗ ಈ GST ಮಸೂದೆ ನೋಡ್ರಿ GST ಮಸೂದೆಗೆ ಅಂಗೀಕಾರ ನೀಡಿದ ಮೊಟ್ಟ ಮೊದಲ ರಾಜ್ಯ ಅಸ್ಸಾಂ ರಾಜ್ಯ ಅಂತಕ್ಕಂಥದ್ದು ಗೊತ್ತಿರ್ಲಿ ಅದಲ್ವಾ. ಈ ಅಸ್ಸಾಂ ರಾಜ್ಯದ ಬಂದಾಗ ಈ ಪ್ರಮುಖವಾಗಿ ಒಂದು ರಾಷ್ಟ್ರೋದ್ಯಾನ ಬರ್ತಾ ಸ್ನೇಹಿತರೆ ಯಾವ್ದಾದ್ರು ಕಾಜಿರಂಗ ಅಂತಕ್ಕಂಥದ್ದು. ಈ ಕಾಜಿರಂಗ ರಾಷ್ಟ್ರೋದ್ಯಾನ ಅಂತಕ್ಕಂಥ ಎದಕ್ ಫೇಮಸ್ ಗೊತ್ತೇನ್ರಿ ಒಂದು ಕೊಂಬಿನ ಗೆಂಡ ಮೃಗಗಳಿಗೆ ಫೇಮಸ್ ನೋಡ್ರಿ ಗೊತ್ತಿರ್ಲಿ ಅದಲ್ವಾ. ಮತ್ತೆ ಏನ್ ಗೊತ್ತೇನ್ ಪ್ರಮುಖವಾಗಿ ಯುನೆಸ್ಕೋ ಪಟ್ಟಿ ಕೂಡ ಸೇರ್ಪಡೆ ಸ್ನೇಹಿತರೆ ಅದಲ್ವಾ. ಇರ್ಲಿ ಬಟ್ ಗೊತ್ತಿರ್ಲಿ ಕೇಳ್ತಿರ್ತಾರೆ. ಆಮೇಲೆ ಇನ್ನೊಂದ್ರಿ ಅಸ್ಸಾಂ ಅಂದ್ರೆ ಗೊತ್ತಾ ಈ ಪ್ರಪಂಚದ ನೋಡ್ರಿ ಪ್ರಪಂಚದ ಅತಿ ದೊಡ್ಡ ನದಿ ದ್ವೀಪ ಕಂಡು ಬರ್ತೈತಿ ಸರ್. ಪ್ರಪಂಚದ ಅತಿ ದೊಡ್ಡ ನದಿ ದ್ವೀಪ ಯಾವ್ದಾಗ ಗೊತ್ತೇನ್ರಿ ಮಜುಲಿ ದ್ವೀಪ ಅಂತಕ್ಕಂಥ. ಯಾವ ದ್ವೀಪ ಗೊತ್ತೇನ್ರಿ ಮಜುಲಿ ದ್ವೀಪ ಅಂತಕ್ಕಂಥದ್ದು. ಈ ನೋಡ್ರಿ ಮಜುಲಿ ದ್ವೀಪ ಅಂತಕ್ಕಂಥದ್ದು ಸರ್ ಯಾವ ನದಿ ನಿರ್ಮಿತ ಗೊತ್ತೇನ್ರಿ ಬ್ರಹ್ಮಪುತ್ರ. ಯಾವ ಪುತ್ರ ಗೊತ್ತೇನ್ರಿ ಬ್ರಹ್ಮಪುತ್ರ ನದಿ ನಿರ್ಮಿತ ಗೊತ್ತಿರ್ಬೇಕು ಬ್ರಹ್ಮಪುತ್ರ ನದಿ ನೋಡ್ರಿ ಅದಲ್ವಾ. ಇರ್ಲಿ ಬಟ್ ಗೊತ್ತಿರ್ಬೇಕು ಕೇಳ್ತಿರ್ತಾರೆ ಎಕ್ಸಾಮ್ ದಾಗ. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ ನೋಡ್ರಿ ನಾಗಾಲ್ಯಾಂಡ್ ರಾಜ್ಯ ಅದಲ್ವಾ ನೋಡ್ರಿ ಅಂಗಾಮಿ ಅದಲ್ವಾ ಅಯ್ಯೋ ಕೊನ್ಯಾಕೋ ಲೋತಾ ಸುಮಿ ಮತ್ತೇನ್ ಗೊತ್ತೇನ್ ನಾಗಾ ಬುಡಕಟ್ಟು ಜನಾಂಗ ಕೂಡ ಕಂಡು ಬರ್ತಾರೆ ಅದು ಹೇಳ್ರಿ ನಾಗಾಲ್ಯಾಂಡ್ದಾಗ ಏನ್ ಗೊತ್ತೇನ್ರಿ ನಾಗಾ ಅಂತಕ್ಕಂಥ ಬುಡಕಟ್ಟು ಜನಾಂಗ ಕೂಡ ಕಂಡು ಬರ್ತಾರದಲ್ವಾ ಗೊತ್ತಿರ್ಬೇಕು. ಆಮೇಲೆ ನೋಡ್ರಿ ನಾಗಾಲ್ಯಾಂಡ್ ಅಂತ ಬಂದಾಗ ಗೊತ್ತಿರ್ಬೇಕು ಸರ್ ನಮ್ ಭಾರತ ದೇಶದ ಅಲ್ವಾ ನಮ್ ಭಾರತ ದೇಶದ ಏನ್ ಗೊತ್ತೇನ್ರಿ ಸರ್ ಇಂಗ್ಲಿಷ್ ಭಾಷೆ ಅನ್ನೋದಲ್ವಾ ನೋಡ್ರಿ ಇಂಗ್ಲಿಷ್ ಭಾಷೆಯನ್ನು ಆಡಳಿತ ಭಾಷೆಯಾಗಿ ಮಾಡಿಕೊಂಡ ಭಾರತದ ಸರ್ ಮೊದಲ ಮತ್ತು ಏಕೈಕ ರಾಜ್ಯ ಯಾವ್ದು ಗೊತ್ತಿರಿ ನಾಗಾಲ್ಯಾಂಡ್ ಅಂತಕ್ಕಂಥದ್ದು ಸರ್. ಇಂಥ ನಾಗಾಲ್ಯಾಂಡ್ದಾಗ ಅಂಗಾಮಿ ಅಯ್ಯೋ ಕೊನ್ಯಾಕೋ ಲೋತಾ ಸುಮಿ ಅಂತಕ್ಕಂಥ ಬುಡಕಟ್ಟು ಜನ ಕಂಡು ಬರ್ತಾರೆ. ಆಮೇಲೆ ನಾಗಾ ಕೂಡ ಕಂಡು ಬರ್ತಾರೆ ಸ್ನೇಹಿತರೆ
ಆಮೇಲೆ ನೋಡ್ರಿ ಇದು ಕೂಡ ಸುಮಾರು ಸಲ ಎಕ್ಸಾಮ್ ಕ್ವಶನ್ ಕೇಳಿ ಏನ್ ಗೊತ್ತೇನ್ರಿ, ನಾಗಾಲ್ಯಾಂಡ್ದಾಗ ಪ್ರತಿ ವರ್ಷ ಒಂದು ಉತ್ಸವ ಮಾಡ್ತಾರೆ. ಯಾವ್ದಾಗ ಗೊತ್ತೇನ್ರಿ, ಹಾರ್ನ್ ಬಿಲ್ ಅಂತಕ್ಕಂಥ ಉತ್ಸವ ಮಾಡ್ತಾರೆ. ಯಾವ್ದು ಹೇಳ್ರಿ, ಹಾರ್ನ್ ಬಿಲ್ ಅಂತಕ್ಕಂಥ ಗೊತ್ತಿಲ್ಲ ನೋಡ್ರಿ. ಮತ್ತೆ ಇದು ಕರ್ನಾಟಕದಾಗ ಕೂಡ ಆಚರಣೆ ಮಾಡಿದ್ದಾರೆ ಇತ್ತೀಚೆಗೆ. ಅಲ್ಲಿ ನಮ್ದು ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಅಂತಕ್ಕಂಥ ಕೂಡ ಆಚರಣೆ ಮಾಡಿದ್ದಾರೆ ನೋಡಿ, ಗೊತ್ತಿರ್ಲಿ ಅದಲ್ವಾ. ಇರ್ಲಿ, ಬಟ್ ಇಂತ ನಾಗಾಲ್ಯಾಂಡ್ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ನೀಡಿದ ವಿಧಿ ಗೊತ್ತಿರ್ಬೇಕು. 371 ಏನ್ ಗೊತ್ತೇನ್ರಿ ಸರ್, ಎ ಅಂತಕ್ಕಂಥ ಯಾವ್ದು 371 ಎ ಅಂತಕ್ಕಂಥ ಅಂತಕ್ಕಂಥದ್ದು ಅದಲ್ವಾ. ನೆಕ್ಸ್ಟ್ ಬಂದಾಗ ಮೇಘಾಲಯ ಅಂತಕ್ಕಂಥ ನೋಡ್ರಿ, ಮೇಘಾಲಯದ ಯಾವ ಬರುತ್ತೆ ಗೊತ್ತೇನೆ, ಖಾಸಿ ಅದಲ್ವಾ, ಗರೋಸ್ ಅಥವಾ ಗಾರೋ. ಆಮೇಲೆ ಜಂತಿಯಾ ಅದಲ್ವಾ, ಜಂತಿಯಾಸ್, ಖಾಸಿ, ಗಾರೋ, ಜಂತಿಯಾಸ್. ಇನ್ನೊಂದ್ ಸ್ನೇಹಿತರೆ, ಈ ಮೇಘಾಲಯದ ಗೊತ್ತೇನೆ ಕಾಶಿ ಬೆಟ್ಟ ಬರ್ತಾವ. ಆ ಖಾಸಿ ಬೆಟ್ಟದಾಗ ಕಾಸಿ ಬುಡಕಟ್ಟು ಜನ ಕಂಡು ಬರ್ತಾರೆ ನೋಡ್ರಿ. ಗಾರೋ ಅಂತಕ್ಕಂಥ ಏನ್ ಗೊತ್ತೇನ್ ಬೆಟ್ಟ ಬರ್ತದೆ, ಗಾರೋ ಬೆಟ್ಟದಾಗ ಗಾರೋ ಬುಡಕಟ್ಟು ಜನ ಕಂಡು ಬರ್ತಾರೆ ನೋಡ್ರಿ. ಇವಾಗ ಇದೇ ಮೇಘಾಲಯದ ಏನ್ ಗೊತ್ತೇನ್ರಿ ಸರ್, ಜಂತಿಯಾ ಅಂತಕ್ಕಂತ ಅಥವಾ ಜಂಟಿಯಾ ಅಂತಕ್ಕಂತ ಬೆಟ್ಟ ಕಂಡು ಬರ್ತದ್ರಿ. ಆ ಬೆಟ್ಟದ ಏನ್ ಗೊತ್ತೇನ್ರಿ, ಜಂತಿಯಾ ಬುಡಕಟ್ಟು ಜನ ಕಂಡು ಬರ್ತಾರ ನೋಡ್ರಿ. ಸದ್ಯ ಗೊತ್ತಿರ್ಬೇಕು. ಇಂತ ಮೇಘಾಲಯ ಬಂದಾಗ ರಾಜಧಾನಿ ಯಾವ್ದಾಗ ಗೊತ್ತೇನ್ರಿ, ಶಿಲಾಂಗ್ ಅಂತಕ್ಕಂಥದ್ದು. ಆಮೇಲೆ ಏನ್ ಗೊತ್ತೇನ್ರಿ, ಪ್ರಮುಖವಾಗಿ ಗೊತ್ತಿರ್ಬೇಕು, ನಮ್ ಭಾರತ ದೇಶದ ನೋಡ್ರಿ, ನಮ್ ಭಾರತ ದೇಶದಾಗೆ ಅತಿ ಹೆಚ್ಚು ಮಳೆ ಆಗೋ ಪ್ರದೇಶ ಯಾವ್ದಾಗ ಗೊತ್ತೇನ್ರಿ, ಮೇಘಾಲಯದ ಮೌಸಿನ್ರಾಮ್ ಮತ್ತು ಚಿರಾಪುಂಜಿ ಅಂತಕ್ಕಂಥದ್ದು ಅದಲ್ವಾ. ಆಮೇಲೆ ನೋಡ್ರಿ, ನಮ್ ಕರ್ನಾಟಕದಾಗ ಅತಿ ಹೆಚ್ಚು ಮಳೆ ಆಗೋ ಪ್ರದೇಶ ಬಂದಾಗ ಶಿವಮೊಗ್ಗ ಜಿಲ್ಲೆ ಏನ್ ಗೊತ್ತೇನ್, ಹುಲಿಕಲ್ ಘಾಟ್ ಅಂತಕ್ಕಂಥದ್ದು ಸರ್. ಅದಕ್ಕಿಂತ ಮುಂಚೆ ಏನ್ ಗೊತ್ತೇನ್ರಿ, ಆಗುಂಬೆ ಅಂತಕ್ಕಂಥದ್ದು ಐತ್ರಿ ಅದಲ್ವಾ. ಈ ಕಡಿಮೆ ಮಳೆ ಆಗೋದು ಕರ್ನಾಟಕದ ಎಲ್ಲಂದ್ರ ಚಿತ್ರದುರ್ಗ ಜಿಲ್ಲೆಯ ಅದಲ್ವಾ ಚಳಿಕೆರೆ ತಾಲೂಕಿನ ನಾಯಕನಹಟ್ಟಿ ಅಂತಕ್ಕಂಥ ಗ್ರಾಮ ರೀ ಸರ್. ನಮ್ಮ ಭಾರತ ದೇಶದಾಗ ಅತಿ ಕಡಿಮೆ ಮಳೆ ಆಗೋ ಪ್ರದೇಶ ಬಂದಾಗ ರಾಜಸ್ಥಾನದ ಏನ್ ಗೊತ್ತೇನ್, ರೋಹಿಲಿ ಅಂತಕ್ಕಂಥ ಗೊತ್ತಿರಿ ಅದಲ್ವಾ. ಇರ್ಲಿ, ಮೇಘಾಲಯ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ರಿ. ನಮ್ದು ಇವ್ರು ಯಾರಪ್ಪ ಬಂದಾಗ ಬೂಕರ್ ಪ್ರಶಸ್ತಿ ಪಡ್ಕೋತಾರಲ್ರಿ, ಅರುಂಧತಿ ರಾಯ್ ಅವ್ರು ಇಲ್ಲಿದವ್ರು ಅದಾರ ನೋಡ್ರಿ. ಎಸ್ ಅದಲ್ವಾ. ನೆಕ್ಸ್ಟ್ ಬಂದಾಗ ಮಿಜೋರಾಂ ಅಂತಕ್ಕಂಥ ನೋಡ್ರಿ, ಮಿಜೋರಾಂದಾಗ ಸರ್, ಮಿಜೋರಾಂದಾಗ ಯಾವ ಬುಡಕಟ್ಟು ಜನ ಕಂಡು ಬರ್ತಾರ್ರಿ, ಮಿಜೋ ಅಥವಾ ಲುಸೈ ಅದಲ್ವಾ, ಪಾವಿ ಅದಲ್ವಾ. ನಂತರ ಬಂದಾಗ ಲಾಕರ್ ಅದಲ್ವಾ, ನಂತರ ಚಕ್ಮಾ ನೋಡ್ರಿ. ಚಕ್ಮಾ ಆಗಿರ್ಬೋದು, ಲಾಕರ್ ಆಗಿರ್ಬೋದು, ಪಾವಿ ಆಗಿರ್ಬೋದು, ಲುಸೈ ಅಥವಾ ನೋಡ್ರಿ ಮಿಜೋ ಅಂತಕ್ಕಂಥ ಬುಡಕಟ್ಟು ಜನಾಂಗಗಳು ಕಂಡು ಬರ್ತಾರೆ ಮಿಜೋರಾಂದಾಗ್ರಿ ಸರ್. ನೋಡ್ರಿ, ಇಂತ ಮಿಜೋರಾಂ ರಾಜ್ಯದ ರಾಜಧಾನಿ ಯಾವ್ದಾಗ ಗೊತ್ತೇನ್ರಿ, ಐಜ್ವಾಲ್ ಅಂತಕ್ಕಂಥದ್ದು, ಐಜ್ವಾಲ್ ಅಂತಕ್ಕಂಥದ್ದು ಅದಲ್ವಾ. ನೋಡ್ರಿ ಸ್ನೇಹಿತರೆ ಗೊತ್ತಿರ್ಬೇಕು, ಮಿಜೋರಾಂ ಅಂದ್ರೆ ಇನ್ನೊಂದೇನ್ ಗೊತ್ತೇನ್ರಿ, ಈ ಮಿಜೋರಾಂ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ನೀಡಿದ ವಿಧಿ ಯಾವ್ದಾಗ ಗೊತ್ತೇನ್ರಿ, 371 ಏನ್ ಗೊತ್ತೇನ್ರಿ, ಜಿ ಅಂತಕ್ಕಂಥದ್ರಿ ಅದಲ್ವಾ. ಇರ್ಲಿ, ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಮಣಿಪುರ್ ಅಂತಕ್ಕಂಥ ನೋಡ್ರಿ, ಮಣಿಪುರ್ ಅಂತಕ್ಕಂಥದ್ದು ಸರಿ. ಮಣಿಪುರ್ ರಾಜ್ಯದ ಯಾವ ಬುಡಕಟ್ಟು ಜನ ಕಂಡು ಬರ್ತಾರೆ ಗೊತ್ತೇನ್, ಮೇತೈ ಅಂದ್ರನು ಒಂದೇ, ಮೇತಿ ಅಂದ್ರನು ಒಂದೇ, ಮೈತಿ ಅಂದ್ರನು ಒಂದೇ, ಮತ್ ಪಂಗಲ್ ಅಂದ್ರನು ಒಂದೇ ಅಂತ ನೋಡ್ರಿ. ಆಮೇಲೆ ನಾಗಾ, ಕುಕ್ಕಿ ಅದಲ್ವಾ, ನಂತರ ಪೈಟೆ ಅಂತಕ್ಕಂಥದ್ದು. ಬಟ್ ಇಲ್ಲಿ ಫೇಮಸ್ ಇರೋದೇನ್ ಗೊತ್ತೇನ್ರಿ, ಕುಕ್ಕಿ ಮತ್ತೇನ್ ಗೊತ್ತೇನ್, ಮೈತಿ ಅದಲ್ವಾ, ಮೇತಿ ಅಥವಾ ಮೈತಿ ಅದಲ್ವಾ. ಆಮೇಲೆ ಕುಕ್ಕಿ ಅಂತಕ್ಕಂಥ ಬುಡಕಟ್ಟು ಜನಾಂಗ ಸ್ನೇಹಿತರೆ. ನೋಡ್ರಿ, ಇತ್ತೀಚೆಗೆ ನೋಡ್ರಿ ಮಣಿಪುರ್ ಬಹಳ ಕರೆಂಟ್ ಅಫೇರ್ಸ್ ಇಶ್ಯೂದಾಗ ಇದೈತ್ರಿ ಅದಲ್ವಾ. ಯಾಕಂದ್ರ ನೋಡ್ರಿ, ಮೇತಿ ಮತ್ತೇನ್ ಗೊತ್ತೇನ್, ಕುಕ್ಕಿ ಬುಡಕಟ್ಟು ಜನಾಂಗ ಬಂದ್ರೆ ಸಂಘರ್ಷ ಆಗಿತ್ತು. ಈಗ ಎಕ್ಸಾಮ್ದಾಗ ಹಿಂಗ್ ಕೂಡ ಕ್ವಶನ್ ಕೇಳ್ಬೋದು ಅದಲ್ವಾ. ಇತ್ತೀಚಿಗ ಮಣಿಪುರ ರಾಜ್ಯದಾಗ ಯಾವ ಬುಡಕಟ್ಟು ಜನಾಂಗ ಬಗ್ಗೆ ಸಂಘರ್ಷ ಆಗಿತ್ತು ಗೊತ್ತೇನ್ರಿ, ಕುಕ್ಕಿ ಮತ್ತು ಮೇತಿ ಬುಡಕಟ್ಟು ಜನಾಂಗ ಸರ್. ಸಂಘರ್ಷ ಅಥವಾ ಜಗಳ ಅಂತಕ್ಕಂಥ ಯಾಕೆ ಗೊತ್ತೇನೆ ಸ್ನೇಹಿತರೆ, ಗೊತ್ತಿರ್ಬೇಕು. ಮೀಸಲಾತಿ ಮೀನ್ಸ್ ಎಸ್ಟಿ ಅಂತಕ್ಕಂಥ ಮೀಸಲಾತಿ. ಎಸ್ಟಿ ಅಂದ್ರೆ ಗೊತ್ತಿರೋ ಶೆಡ್ಯೂಲ್ ಟ್ರೈಬ್ ಅಂತಕ್ಕಂಥದ್ದು. ಈಗ ನೋಡಿ ಆಕ್ಚುಲಿ ಏನ್ ಗೊತ್ತೇನ್, ಕುಕ್ಕಿದವ್ರಿಗೆ ಮೀಸಲಾತಿ ಇರ್ತೈತಿ. ಮೀಸಲಾತಿ ಅಂದ್ರೆ ಬರೀ ಮೀಸಲಾತಿ ಅಂದ್ರ ಪರ್ಸೆಂಟೇಜ್ ಅಷ್ಟೇ ಎಲ್ಲ ಸ್ನೇಹಿತರೆ, ಅಲ್ಲಿ ವಾಸ ಮಾಡ್ತಾರ ನೋಡ್ರಿ, ಆ ವಾಸ ಮಾಡೋ ಪ್ರದೇಶ ಕೂಡ ಏನ್ ಗೊತ್ತೇನ್, ಮೀಸಲಾತಿ ಬೇಕಾಗಿತ್ತು. ಈಗ ನೋಡಿ ಪ್ರಮುಖವಾಗಿ ಕುಕ್ಕಿ ಜನಾಂಗ ಅನ್ಕೋರಿ 60% ಸಾರಿ ಏನಪ್ಪ ಅಂದ್ರ 15% ಅಂತ ಹಾರಿ. ಇವಾಗ ಮೇತಿನ್ ಬಂದ್ರೆ 60% ಜನ ಅದಾರ. ಈಗ ನೋಡ್ರಿ, ಮೇತಿ ಜನಾಂಗದವ್ರು ವಾಸ ಪ್ರದೇಶ ಎಷ್ಟದ ಗೊತ್ತೇನೆ, ಕೇವಲ 15%. ಈ ಕುಕ್ಕಿ ಜನಾಂಗದ ನೋಡಿ 15% ಜನ ಹಾರ, ಬಟ್ ಏನ್ ಗೊತ್ತೇನೆ ವಾಸ ಪ್ರದೇಶ 60% ಅದಾವ್ರಿ. ಈಗ ನೋಡ್ರಿ, ಮೇತಿದವ್ರಿಗೆ ಏನ್ ಗೊತ್ತೇನೆ, ನಾವು ಜನಸಂಖ್ಯೆ ಹೆಚ್ಚಿಗಿದ್ದೀವಿ ಅದಲ್ವಾ, ನಮ್ಗೆ ವಾಸಿಸುವ ಪ್ರದೇಶ ಕೂಡ ಹೆಚ್ಚಿಗೆ ಬೇಕು ಅಂತ ಏನ್ ಮಾಡ್ತಾರೆ ಗೊತ್ತೇನ್ರಿ, ಮೀಸಲಾತಿ ಬೇಕು. ಆಮೇಲೆ ಪ್ರತಿಯೊಂದಕ್ಕೆ ಮೀಸಲಾತಿ ಎಷ್ಟಿಗೆ ಸೇರ್ಪಡೆ ಮಾಡ್ರ ಅಂತ ಕೇಳ್ತಿದಾರೆ ಕುಕ್ಕಿದವರಿಗಿತ್ತು. ಏನ್ ಗೊತ್ತ, ಹಿಂಗೆ ಸರ್ಕಾರಗಳು ಏನ್ ಗೊತ್ತ ತೀರ್ಮಾನ ಕೊಡ್ತಾರದಲ್ವಾ, ಆಯ್ತೇನಪ್ಪ ಮುಂದಾಗ ನಿಮ್ಗ ಎಷ್ಟಿಗೆ ಏನಪ್ಪಾ ಅಂದ್ರೆ ಸೇರ್ಪಡೆ ಮಾಡ್ತೀವಿ ಅಂತ ಹೇಳ್ತಾರ. ಅದ ಏನ್ ಗೊತ್ತೇನ್, ಪ್ರಮುಖವಾಗಿ ಏನ್ ಗೊತ್ತೇನ್ರಿ, ಆಮೇಲೆ ಕುಕ್ಕಿದವ್ರಿಗೆ ಗೊತ್ತಾಗುತ್ತೆ ಇವ್ರಿಗೆ ಸೇರ್ಪಡೆ ಮಾಡ್ತಾರಂತ. ಅವಾಗ ಇವ್ರ ಏನ್ ಮಾಡ್ತಾರ ಗೊತ್ತೇನ್ರಿ, ಇವ್ರ ಮ್ಯಾಗ ಸಂಘರ್ಷ, ಅವ್ರ ಮ್ಯಾಗ ಸಂಘರ್ಷ ಅಂತ ಹಂಗೆ ಸಂಘರ್ಷ ಆಗುತ್ತಾ. ಈಗ ನೋಡ್ರಿ, ಎಷ್ಟೋ ದಿನ ರಾಷ್ಟ್ರಪತಿ ಆಳ್ವಿಕೆ ಕೂಡ ಐತಲ್ ಅದಲ್ವಾ. ಇರಲಿ, ಬಟ್ ಗೊತ್ತಿರ್ಲಿ ಯಾವ್ಯಾವ ಬುಡಕಟ್ಟು ಜನಾಂಗ ಸಂಘರ್ಷ ಆಗಿತ್ತು ಗೊತ್ತೇನು, ಕುಕ್ಕಿ ಮತ್ತು ಮೇತಿ ಬುಡಕಟ್ಟು ಜನಾಂಗ. ಇಂತ ಸರ್ ಮಣಿಪುರ ಅದಲ್ವಾ, ಮಣಿಪುರ ರಾಜ್ಯದಲ್ಲಿ ಯಾವ್ದಾಗ ಗೊತ್ತೇನ್ರಿ ಸರ್, ಇಂಪಾಲ್ ಅಂತಕ್ಕಂಥ, ಇಂಪಾಲ್ ಅಂತಕ್ಕಂಥ ಗೊತ್ತೇನೆ
ಆಮೇಲೆ ನೋಡ್ರಿ ಈ ಮಣಿಪುರ ಅದಲ್ವಾ, ಈ ಮಣಿಪುರ ರಾಜ್ಯ ಅಂತ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ, ಈಗ ಸ್ನೇಹಿತರೆ ಗೊತ್ತಿರೋ ಮಣಿಪುರ ರಾಜ್ಯದ ರಾಜ್ಯ ನೋಡ್ತೀನಿ ಬಂದಾಗ ಮಣಿಪುರಿ ಅಂತಕ್ಕಂಥದ್ದು. ಈಗ ಮಣಿಪುರದಾಗ ಒಬ್ಬರು ಮಹಿಳೆ ಬರ್ತಾರೆ, ಯಾರು ಗೊತ್ತೇನ್ರಿ? ಐರೋಮ್ ಚಾನು ಶರ್ಮಿಳಾ ಅಂತಕ್ಕಂಥವ್ರು. ಇವ್ರಿಗೆ ಏನಂತ ಕರೀತಾರ ಗೊತ್ತೇನ್? ಮಣಿಪುರದ ಉಕ್ಕಿನ ಮಹಿಳೆ ಅಂತ ಕರೀತಾರ. ಮತ್ತ ಏನ್ ಗೊತ್ತೇನ್ರಿ ಸ್ನೇಹಿತರೆ? ಪ್ರಪಂಚದ ನೋಡ್ರಿ, ಪ್ರಪಂಚದಲ್ಲೇ ಅತಿ ಹೆಚ್ಚು ಕಾಲ ಉಪವಾಸ ಮಾಡಿದ ಮಹಿಳೆ ಯಾರ ಗೊತ್ತೇನ್ರಿ? ಐರೋಮ್ ಚಾನು ಶರ್ಮಿಳಾ ಅಂತಕ್ಕಂಥವ್ರು. ಅದಲ್ವಾ, ಇರ್ಲಿ ಅದು ಯಾಕೆ ಮಾಡ್ತಾರೆ ಅನ್ಸುತ್ತೆ ಒಂದು ಸ್ಟೋರಿದಾಗ ಹೇಳಮಂತದಲ್ವಾ. ಬರ್ರಿ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ 11ನೇದು ಗೊತ್ತಿರ್ಬೇಕದಲ್ವಾ, ತ್ರಿಪುರ ಅಂತಕ್ಕಂಥ ರಾಜ್ಯದಾಗ. ತ್ರಿಪುರದಾಗ ಏನ್ ಗೊತ್ತೇನ್ರಿ? ಯಾವ ಬುಡಕಟ್ಟು ಜನ ಕಂಡ್ ಬರ್ತಾರೆ ನೋಡ್ರಿ. ಒಂದು ತ್ರಿಪುರಿ ಅದಲ್ವಾ, ರಿಯಾಂಗ, ಜಮಾತಿಯಾ, ಚಕ್ಮಾ ಅಂತಕ್ಕಂಥ ಬುಡಕಟ್ಟು ಜನಾಂಗ. ತ್ರಿಪುರಿ, ರಿಯಾಂಗ್, ಜಮಾತಿಯಾ, ಚಕ್ಮಾ ಎಲ್ಲಿ ಕಂಡು ಬರ್ತಾರೆ ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತಿರ್ಬೇಕು, ತ್ರಿಪುರಾಜ್ ಅಂತಕ್ಕಂಥದ್ದು. ಸದ್ಯ ಗೊತ್ತಿರ್ಬೇಕು. ಇಂತ ತ್ರಿಪುರದ ಅಲ್ವಾ, ಈ ತ್ರಿಪುರದ ರಾಜಧಾನಿ ಯಾವ್ದಾಗ ಗೊತ್ತೇನ್ರಿ? ಅಗರ್ತಲಾ ಅಂತಕ್ಕಂಥ. ಯಾವ್ದು ಹೇಳ್ರಿ? ಅಗರ್ತಲಾ ಅಂತಕ್ಕಂಥದ್ದು ಗೊತ್ತಿರ್ಲಿ, ಕೇಳ್ತಿರ್ತಾರ ನೋಡ್ರಿ ಎಕ್ಸಾಮ್ದಾಗ, ಅದಲ್ವಾ. ಬರ್ರಿ ನೆಕ್ಸ್ಟ್ ಮತ್ತ ಎಲ್ ಬರ್ತ, ಯಾವ ರಾಜ್ಯದಾಗ ಯಾರು ಬರ್ತಾರ ನೋಡಮಂತದಲ್ವಾ. ನೆಕ್ಸ್ಟ್ ನೋಡ್ರಿ ಪ್ರಮುಖವಾಗಿ ಗೊತ್ತಿರಿ, ನೋಡತ್ತೆ ಅನ್ಕೋತೇನ್ರಿ, ಪೂರ್ವ ಮತ್ತೆ ಗೊತ್ತೇನ್ರಿ? ದಕ್ಷಿಣ ಭಾರತ. ಪೂರ್ವ ಭಾರತ ಮತ್ತೇನ್ ಗೊತ್ತೇನ್ರಿ? ನಮ್ಮ ದಕ್ಷಿಣ ಭಾರತ ಅಂತಕ್ಕಂಥ ನೋಡಮ್. ನೋಡ್ರಿ ಅದ್ರಾಗ ಪ್ರಮುಖ ಒಡಿಶಾ, ಅದೆಲ್ಲ ಒಡಿಶಾ ಅಂತಕ್ಕಂಥ ನೋಡ್ರಿ. ಸಂತಾಲರು ಕೂಡ ಅಂತಾರೆ. ಸಂತಾಲ್ಸ್ ಅಂದ್ರೆ ಒಂದೇ ಅದಲ್ವಾ, ಸಂತಾಲರು. ಯಾವ ತಾಲರು? ಅದು ಇಂಗ್ಲಿಷ್ ಉಚ್ಚಾರ ಅಲ್ವಾ. ಸಂತಾಲರು ಅಂತಕ್ಕಂಥ ಸಂತಾಲರು ಬುಡಕಟ್ಟು ಜನಾಂಗ ಗೊತ್ತಿರ್ಲಿ. ಸಂತಾಲರು, ಆಮೇಲೆ ಕೊಂಡ, ಓರಾನ, ಮುಂಡಾ, ಗಡವ ಅದಲ್ವಾ, ಎಲ್ಲಿ ಬರ್ತಾರೆ ಗೊತ್ತೇನೆ? ಒಡಿಸ್ಸಾ ಅದಲ್ವಾ. ಇನ್ನೊಂದೇನ್ ಗೊತ್ತೇನೆ ನಿಮ್? ಸಂತಾಲರು ಅಂತಕ್ಕಂಥ ಬುಡಕಟ್ಟು ಜನಾಂಗ ಹೇಳ್ತಾರೆ ನೋಡ್ರಿ, ಸಂತಾಲರು. ಈ ಸಂತಾಲರು ಬುಡಕಟ್ಟು ಜನಾಂಗ ಬಂದಾಗ ಸ್ನೇಹಿತರಿಗೆ ಗೊತ್ತಿರ್ಬೇಕು, ನಮ್ ಭಾರತ ದೇಶದ ಪ್ರೆಸಿಡೆಂಟ್ ರಾಷ್ಟ್ರಪತಿ ಇದಾರ ನೋಡ್ರಿ. ಯಾರ ಹೆಸರನ್ನ ಬಂದಾಗ ದ್ರೌಪದಿ ಮುರ್ಮು ಅವರದಲ್ವಾ. ದ್ರೌಪದಿ ಮುರ್ಮು ಅವರು ಏನ್ ಗೊತ್ತೇನ್ರಿ? ಯಾವ ಬುಡಕಟ್ಟು ಜನಾಂಗ ಗೊತ್ತೇನ್ರಿ? ಇದೇ ಸಂತಾಲರ್ ಸ್ನೇಹಿತರೆ, ಅದಲ್ವಾ. ನೋಡ್ರಿ ದ್ರೌಪದಿ ಮುರ್ಮು ಅಂದ್ರೆ ಗೊತ್ತಾಗುತ್ತೆ ನಮ್ಗ. ಏನ್ ಗೊತ್ತೇನ್? ನಮ್ ಭಾರತ ದೇಶದ ನೋಡ್ರಿ, ನಮ್ ಭಾರತ ದೇಶದ ಅತಿ ಚಿಕ್ಕ ವಯಸ್ಸಿನ ರಾಷ್ಟ್ರಪತಿ ಯಾರ ಗೊತ್ತೇನ್? ದ್ರೌಪದಿ ಮುರ್ಮು ಅವ್ರ ಸ್ನೇಹಿತರೆ. ಮತ್ ಇನ್ನೊಂದೇನ್ ಗೊತ್ತೇನ್ರಿ? ಸ್ವತಂತ್ರ ನಂತರ ಜನಿಸಿದ ಮೊದಲ ರಾಷ್ಟ್ರಪತಿ ಯಾರ ಗೊತ್ತ? ದ್ರೌಪದಿ ಮುರ್ಮು ಅವ್ರು. ಆಮೇಲೆ ಇನ್ನೊಂದೇನ್ ಗೊತ್ತೇನ್ರಿ? ಈ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಭಾರತದ ಮೊದಲ ರಾಷ್ಟ್ರಪತಿ ಯಾರ್ರೀ ಅಂತ ಬಂದಾಗ ದ್ರೌಪದಿ ಮುರ್ಮು ಅಂತಕ್ಕಂಥವ್ರು. ಈ ದ್ರೌಪದಿ ಮುರ್ಮು ಅದರಲ್ವಾ, ಇದೇ ಒಡಿಶಾ ರಾಜ್ಯದ ಸ್ನೇಹಿತರೆ. ಅದು ಯಾವ ಬುಡಕಟ್ಟು ಜನಾಂಗ ಬಂದಾಗ? ಸಂತಾಲರು. ಯಾವ ತಾಲರ್ ಹೇಳ್ರಿ? ಸಂತಾಲರು ಅದಲ್ವಾ, ಗೊತ್ತಿರ್ಲಿ. ಈ ಒಡಿಶಾ ಬಗ್ಗೆ ಕೇಳ್ತಿರ್ತಾರೆ. ಒಡಿಶಾ ರಾಜಧಾನಿ ಗೊತ್ತ ಅನ್ಕೋತೇನ್ರಿ? ಭುವನೇಶ್ವರ್ ಅಂತಕ್ಕಂಥ. ಯಾವ ಸ್ವರ ಗೊತ್ತೇನ್ರಿ ಭುವನೇಶ್ವರ್ ಅಂತಕ್ಕಂಥ, ಭುವನೇಶ್ವರ. ಆಮೇಲೆ ಏನ್ ಗೊತ್ತೇನ್ರಿ? ಈ ಒಡಿಶಾ ರಾಜ್ಯದ ಪ್ರಾಚೀನ ಹೆಸರು ಯಾವ್ದಾಗ ಗೊತ್ತೇನ್ರಿ? ಕಳಿಂಗ ಅಂತಕ್ಕಂಥ. ಹೇಳಿಂಗ್ ಹೇಳ್ರಿ, ಕಳಿಂಗ. ಆಮೇಲೆ ನೋಡ್ರಿ ನಮ್ ಭಾರತ ದೇಶದ ಏನ್ ಗೊತ್ತೇನ್ರಿ? ಮೊಟ್ಟ ಮೊದಲ ಮೊಸಳೆ ವನ್ಯಜೀವಿ ಧಾಮ ಕೂಡ ಕಂಡು ಬರ್ತದೆ ನೋಡ್ರಿ ಇಲ್ಲಿ. ಆ ಮೊದಲ ಮೊಸಳೆ ವನ್ಯಜೀವಿ ಧಾಮ ಯಾವ್ದಾಗ ಗೊತ್ತೇನ್ರಿ? ಬೈತಾರ ಕನಿಕ್ ಅಂತಕ್ಕಂಥ. ಬೈತಾರ ಕನಿಕ್ ಅಂತಕ್ಕಂಥದ್ದು. ನಮ್ ಭಾರತ ದೇಶದ 2ನೇ ಮೊಸಳೆ ವನ್ಯಜೀವಿ ಧಾಮ ನಮ್ಮ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದೆ ನೋಡಿ, ಗೊತ್ತಿರ್ಲಿ ಅದಲ್ವಾ. ಇರ್ಲಿ, ಕೇಳ್ತಿರ್ತಾರೆ ನೋಡದಲ್ವಾ ಎಕ್ಸಾಮ್ದಾಗ, ಪ್ರಮುಖವಾಗಿ ಗೊತ್ತಿರ್ಬೇಕು. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಒಡಿಸ್ಸಾದಾಗ ಗೊತ್ತಿರ್ಲಿ ಅದಲ್ವಾ. ಆಮೇಲೆ ನಮ್ಮ ಭಾರತ ದೇಶದ ಅತಿ ಉದ್ದವಾದ ಅಣೆಕಟ್ಟು ಕೂಡ ಕಂಡು ಬರ್ತದ್ರಿ. ಯಾವ್ದ್ರಿಂದ ಬಂದಾಗ? ಹಿರಾಕೂಟ್ ಅಂತಕ್ಕಂಥದ್ರಿ. ಯಾರ ನದಿ ಕಟ್ಟಿಸ್ತಾರ ಬಂದಾಗ? ಯಾವ ನದಿ ಕಟ್ಟಿಸ್ತಾರ ಗೊತ್ತೇನ್? ಮಹಾನದಿ ಕಟ್ಟಿಸ್ತಾರ ನೋಡಿ, ಗೊತ್ತಿರ್ಲಿ. ಆಮೇಲೆ ಕಪ್ಪು ಹುಲಿಗಳು ಕಂಡು ಬರ್ತಾವ್ರಿ ಸಿಮ್ಲಿ ಪಾಲ್ದಾಗ. ಆಮೇಲೆ ನೋಡಿ ಬಿಳಿ ಹುಲಿಗಳು ಕಂಡು ಬರ್ತಾವ್ರಿ ಯಾವ್ದಕ್ ಬಂದಾಗ? ನಂದನ್ ಕಾನ್ ಅಂತಕ್ಕಂಥ ರಾಷ್ಟ್ರೀಯ ಉದ್ಯಾನದಾಗ ಅದಲ್ವಾ. ಇರ್ಲಿ. ನೆಕ್ಸ್ಟ್ ಬಂದಾಗ ಜಾರ್ಖಂಡ್ ರಾಜ್ಯ ನೋಡಿ. ಜಾರ್ಖಂಡ್ ರಾಜ್ಯದ ಯಾವ ಬುಡಕಟ್ಟು ಜನ ಕಂಡು ಬರ್ತಾರೆ? ನೋಡಿ ಸೇಮ್ ಸಂತಾಲರು ಅದಲ್ವಾ, ಮುಂಡಾ, ಓರಾನ, ಹೋ ಅದಲ್ವಾ, ಖರಿಯಾ ಅಂತಕ್ಕಂಥ ನೋಡಿ. ಸಂತಾಲ, ಮುಂಡಾ, ಓರಾನ, ಹೋ, ಖರಿಯಾ ಅಂತಕ್ಕಂಥ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರ್ತಾರೆ ಗೊತ್ತೇನ್ರಿ? ಜಾರ್ಖಂಡ್ ರಾಜ್ಯ ರೀ. ಇಲ್ಲಿ ಮುಂಡಾ ಅಂತ ಹೇಳಿದ್ರಲ್ವಾ, ಈ ಬಿರ್ಸಾ ಮುಂಡಾ ಅಂತ ಹೇಳ್ತ ನೋಡ್ರಿ, ಇದೇ ರಾಜ್ಯದವ್ರು ಅದೆಲ್ಲ ಬುಡಕಟ್ಟು ಜನಾಂಗದ ನಾಯಕ ಅದಲ್ವಾ. ಆಲ್ರೆಡಿ ಹೇಳಿದೆ ನೋಡ್ರಿ ಫಸ್ಟ್ ಅದಲ್ವಾ. ಬಟ್ ಗೊತ್ತಿರ್ಲಿ, ಇದೇ ರಾಜ್ಯದ ಜಾರ್ಖಂಡ್ ರಾಜ್ಯದ ರಾಂಚಿ ಜಿಲ್ಲೆಯ ಉಳಿಹಾತು ಅಂತಕ್ಕಂಥ ಗ್ರಾಮದವ್ರು ಅದಲ್ವಾ. ಗೊತ್ತಿರ್ಬೇಕು, ಕೇಳ್ತಿರ್ತಾರ ನೋಡದಲ್ವಾ ಎಕ್ಸಾಮ್ದಾಗ, ಇಲ್ಲಿ ಕೂಡ ಕಂಡು ಬರ್ತಾರ. ಆಮೇಲೆ ನೋಡ್ರಿ ಈ ಜಾರ್ಖಂಡ್ ರಾಜ್ಯದ ರಾಂಚಿದ ನೋಡ್ರಿ, ಆ ರಾಂಚಿದಾಗ ಏನ್ ಗೊತ್ತೇನ್? ಬಿರ್ಸಾ ಮುಂಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತಕ್ಕಂಥ ಕಂಡು ಬರ್ತಾರ ನೋಡ್ರಿ. ಇಲ್ಲಿ ಕನ್ಫ್ಯೂಸ್ ಆಗ್ಬೇಡ್ರಿ. ಬಿರ್ಸಾ ಮುಂಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಂದಾಗ ಜಾರ್ಖಂಡ್ ರಾಜ್ಯದ ರಾಜ್ಯ ರೀ. ಬಿರ್ಸಾ ಮುಂಡಾ ಹಾಕಿ ಕ್ರೀಡಾಂಗಣ ಅಂತ ಬಂದಾಗ ಎಲ್ಲಿ ಬರ್ತದೆ ಗೊತ್ತೇನ್ರಿ? ಒಡಿಶಾ ರಾಜ್ಯದ ಭುವನೇಶ್ವರ್ ಅಂತಕ್ಕಂಥ ಕಂಡು ಬರ್ತಾರೆ ಹಾಕಿ ಕ್ರೀಡಾಂಗಣ. ಅದು ನಮ್ಮ ಭಾರತ ದೇಶದ ಅತಿ ದೊಡ್ಡ ಹಾಕಿ ಕ್ರೀಡಾಂಗಣ ಅಂತ ಕರೀತಾರೆ ಅದಲ್ವಾ, ಗೊತ್ತಿರ್ಲಿ. ಎಸ್. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ, 14ನೇದು ರಾಜ್ಯ ಅದಲ್ವಾ, ಅಂದ್ರೆ ಡಬಲ್ ಆಗ್ಯಾವದಲ್ವಾ, ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ. ನೋಡ್ರಿ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಬಂದಾಗ ಚೆಂಚು ಬುಡಕಟ್ಟು ಕಂಡು ಬರ್ತಾರ್ರಿ. ಆಮೇಲೆ ಕೊಯಾಗಳು ಅದಲ್ವಾ,
ಕೊಂಡ ಅದಲ್ವಾ ರೆಡ್ಡಿಗಳು ಸವಾರರು. ನೋಡಿ ಆಂಧ್ರ ಪ್ರದೇಶದ ಏನ್ ಗೊತ್ತೇನ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಚೆಂಚು ಬುಡಕಟ್ಟು ಜನಾಂಗ, ಕೊಯಾಗಳು, ಕೊಂಡ, ರೆಡ್ಡಿಗಳು ಅದಲ್ವಾ ಸವಾರರ್ ಅಂತಕ್ಕಂತ ನೋಡ್ರಿ. ಆಂಧ್ರ ಪ್ರದೇಶ ಅಂದ್ರೆ ರಾಜಧಾನಿ ಯಾವತ್ತ ಗೊತ್ತೇನ್ರಿ? ಅಮರಾವತಿ ಅಂತಕ್ಕಂಥ. ಯಾವತ್ತಿ ಗೊತ್ತೇನ್ರಿ ಸರ್? ಅಮರಾವತಿ ಗೊತ್ತಿರ್ಲಿ. ಈ ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ನೀಡಿದ ವಿಧಿ 371D ಅಂತಕ್ಕಂಥದ್ದು ಗೊತ್ತಿರ್ಲಿ. ನೋಡ್ರಿ ಇದೇ ಆಂಧ್ರ ಪ್ರದೇಶದಿಂದ ಏನ್ ಗೊತ್ತೇನ್ರಿ? ತೆಲಂಗಾಣ ಅಂತಕ್ಕಂಥ ಬೇರ್ಪಡ್ತಾರೆ ಅದಲ್ವಾ. ಗೊತ್ತಿರ್ಲಿ 2014 ಜೂನ್ 12ಕ್ಕೆ ಏನ್ ಗೊತ್ತೇನ್ ನಮ್ಮ ಭಾರತ ದೇಶದ 29ನೇ ರಾಜ್ಯವ ರಚನೆ ಆಗುತ್ತದೆ ಅದಲ್ವಾ. ತೆಲಂಗಾಣ ರಾಜಧಾನಿ ಹೈದರಾಬಾದ್ ಅಂತಕ್ಕಂಥದ್ದು ಗೊತ್ತಿರ್ಬೇಕು ಅದಲ್ವಾ. ತೆಲಂಗಾಣ ಅಂದ್ರೆ ಗೊತ್ತಾಗೋ ತಣ್ಣದರ ಅಕ್ಕದರ ಕೇಳೋದಲ್ವಾ. ಈ ಪ್ರಪಂಚದ ನೋಡ್ರಿ ಪ್ರಪಂಚದ ಗೊತ್ತೇನ್ರಿ ಅತಿ ಎತ್ತರದ ಏತ ನೀರಾವರಿ ಯೋಜನೆ ಕಂಡುಬರೋದ್ ಏನ್ ಗೊತ್ತೇನ್ರಿ? ಇದೇನ್ ಗೊತ್ತೇನ್ರಿ ಸರ? ತೆಲಂಗಾಣ ರಾಜ್ಯದ ಏನ್ ಗೊತ್ತೇನ್ರಿ? ಕಾಳೇಶ್ವರಂ ಯೋಜನೆ ಅಂತಕ್ಕಂಥದ್ದು. ಈ ಕಾಳೇಶ್ವರಂ ಯೋಜನೆ ಅಂತಕ್ಕಂಥದ್ದು ಯಾವ ನದಿ ಕಟ್ಟಿಸ್ತಾರ ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತಿರ್ಬೇಕು ಸರ್, ಗೋದಾವರಿ ನದಿ ಕಟ್ಟಿಸ್ತಾರ ನೋಡಿ, ಗೊತ್ತಿರ್ಲಿ ಅದಲ್ವಾ. ಇರ್ಲಿ ಹೇಳಮಂತ ಸಂಪೂರ್ಣವಾಗಿ ಸ್ಟೇಟ್ ಗಳ ಬಗ್ಗೆ ಮಾಡಮ್ರಿ ಅದಲ್ವಾ. ನೀವೆಲ್ಲ ವ್ಯೂಸ್ ಏನಾಗುತ್ತಂದ್ರೆ ಮಾಡಮಂತದಲ್ವಾ. ಬರ್ರಿ ನೆಕ್ಸ್ಟ್ ತಮಿಳ್ನಾಡು ಅಂತಕ್ಕಂಥ ನೋಡ್ರಿ. ತೋಡ, ಕೋಟ, ಇರುಳ, ಕುರುಬ. ನೋಡ್ರಿ ತಮಿಳ್ನಾಡ್ದ ಯಾವ ಕಂಡು ಬರ್ತದ ಗೊತ್ತೇನ್ರಿ? ತೋಡ ಆಗಿರ್ಬೋದು, ಕೋಟ ಆಗಿರ್ಬೋದು, ಇರುಳ ಆಗಿರ್ಬೋದು, ಅದೆಲ್ಲ ಕುರುಂಬ ಅಂತಕ್ಕಂಥದ್ರಿ ಅದಲ್ವಾ. ಕುರುಂಬ ಅಂತಕ್ಕಂಥದ್ದು ಇಲ್ಲಿ ನೋಡ್ರಿ ಸ್ಪೆಷಲ್ ಅಂದ್ರೆ ತೋಡ ಬುಡಕಟ್ಟು ಜನಾಂಗ. ಯಾವ್ದಾದ್ರು ತೋಡ. ಈ ತೋಡ ಬುಡಕಟ್ಟು ಜನಾಂಗ ಏನ್ ಗೊತ್ತೇನ್ರಿ? ನಮ್ ಭಾರತ ದೇಶದಲ್ಲಿ ಏನ್ ಗೊತ್ತೇನ್ರಿ? ಭಾರತ ದೇಶದಾಗ ಏನ್ ಗೊತ್ತೇನ್ರಿ? ಹೈನುಗಾರಿಕೆ. ಯಾವಾಗಾರಿಕೆ ಗೊತ್ತೇನ್ರಿ? ಹೈನುಗಾರಿಕೆ ಮಾಡುವ ಏಕೈಕ ಬುಡಕಟ್ಟು ಜನಾಂಗ ತೋಡ ಬುಡಕಟ್ಟು ಜನಾಂಗ. ಈ ನೋಡಿ ಹೈನುಗಾರಿಕೆ ಮಾಡ್ಬೇಕಂದ್ರೆ ಏನ್ ಮಾಡ್ತಾರ ಗೊತ್ತೇನ್ರಿ? ಪ್ರಮುಖವಾಗಿ ಏನ್ ಗೊತ್ತೇನ್ರಿ? ಎಮ್ಮೆ ಸಾಕಣೆ ಮಾಡ್ಯಾರ ನೋಡ್ರಿ. ಏನ್ ಸಾಕಣೆ ಮಾಡ್ತಾರ ಗೊತ್ತೇನ್ರಿ? ಎಮ್ಮೆ ಅಂತಕ್ಕಂಥ ಸಾಕಣೆ ಮಾಡ್ತಾರ ಸರ್. ನೋಡ್ರಿ ಎಮ್ಮೆ ಅಂದ್ರೆ ಗೊತ್ತಿರ್ಬೇಕು. ನಮ್ ಭಾರತ ದೇಶದ ಏನ್ ಗೊತ್ತೇನ್ರಿ? ಎಮ್ಮೆ ಸಂಶೋಧನಾ ಮಂಡಳಿ ಎಲ್ಲಿ ಕಂಡು ಬರ್ತದೆ ಗೊತ್ತೇನ್ರಿ? ಹರಿಯಾಣ ರಾಜ್ಯದ ಹಿಸಾರ್ ಅಂತಕ್ಕಂಥಲ್ಲಿ ಅದಲ್ವಾ. ಬಟ್ ಇದು ನೋಡಿ KS ಎಕ್ಸಾಮ್ ಕೂಡ ಕೇರ್ ನೋಡೋದಲ್ವಾ, ಹೇಳಿಕೆ ರೂಪದ ಅದಲ್ವಾ. ತೋಡ ಬುಡಕಟ್ಟು ಜನಾಂಗದ ಬಗ್ಗೆ ಕೇರ್ ನೋಡ್ರಿ. ನಮ್ಮ ಕರ್ನಾಟಕ ರಾಜ್ಯದ ಅತ್ಯುನ್ನತ ಹುದ್ದೆ ಕೇರ್ ಅದಲ್ವಾ. ಇರ್ಲಿ ಪ್ರಮುಖವಾಗಿ ಗೊತ್ತಿರ್ಬೇಕು. ಇವರು ನೀಲಗಿರಿ ಬೆಟ್ಟದ ಕಂಡು ಬರ್ತಾರೆ ತೋಡ ಬುಡಕಟ್ಟು ಜನಾಂಗ ಅದಲ್ವಾ, ಗೊತ್ತಿರ್ಲಿ. ತಮಿಳುನಾಡು ರಾಜಧಾನಿ ಗೊತ್ತ ಅನ್ಕೋತೀನಿ ಚೆನ್ನೈ ಅಂತಕ್ಕಂಥ, ಚೆನ್ನೈ ಎಕ್ಸ್ಪ್ರೆಸ್. ಈ ತಮಿಳುನಾಡು ರಾಜ್ಯದಾಗ ನೋಡ್ರಿ ನಮ್ಮ ಭಾರತ ದೇಶದಾಗ ಅತಿ ಹೆಚ್ಚು ಏನ್ ಗೊತ್ತೇನ್ರಿ? ಕೆಂಪು ಮಣ್ಣು ಕಂಡುಬರೋ ರಾಜ್ಯ ಇದೇ ತಮಿಳುನಾಡು ಅಂತಕ್ಕಂಥದ್ದು ಗೊತ್ತಿರ್ಲಿ. ಆಮೇಲೆ ನಮ್ಮ ಭಾರತ ದೇಶದ ನೋಡ್ರಿ, ನಮ್ಮ ಭಾರತ ದೇಶದಾಗ ಏನ್ ಗೊತ್ತೇನ್ರಿ? ಅತಿ ಹೆಚ್ಚು ಪವನ ವಿದ್ಯುತ್ ಸ್ಥಾವರ ಉತ್ಪಾದಿಸುವ ರಾಜ್ಯ ತಮಿಳುನಾಡ್ರಿ. ಆಮೇಲೆ ಪ್ರಮುಖವಾಗಿ ಏನ್ ಗೊತ್ತೇನ್ರಿ? ಪಶ್ಚಿಮ ಘಟ್ಟಗಳು. ಯಾವ ಘಟ್ಟಗಳು ಗೊತ್ತೇನ್ರಿ? ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳ ಯಾವ್ದು ಗೊತ್ತೇನ್ರಿ? ತಮಿಳುನಾಡಿನ ನೀಲಗಿರಿ ಬೆಟ್ಟ ಅಂತಕ್ಕಂಥದ್ದು ಗೊತ್ತಿರ್ಲಿ ಅದಲ್ವಾ. ಇರ್ಲಿ ನೆಕ್ಸ್ಟ್ ಬಂದಾಗ ಕೇರಳದ ನೋಡ್ರಿ. ಕೇರಳ ಬಂದಾಗ ಯಾವ್ದು ಬರ್ತದೆ ಬುಡಕಟ್ಟು ಜನಾಂಗ? ಕುರುಚಿಯ, ಪಣಿಯಾರ್, ಇರುಲರ್, ಕದರ್. ಕೇರಳ ರಾಜ್ಯದಲ್ಲಿ ಯಾವ ಬುಡಕಟ್ಟು ಜನಾಂಗ ಗೊತ್ತೇನ್ರಿ? ಕುರುಚಿಯ, ಪಣಿಯಾರ್, ಇರುಲರ್, ಕದರ್ ಅದಲ್ವಾ. ಹೀಗಾಗಿ ನೋಡ್ರಿ ಗೊತ್ತಿರ್ಲಿ. ಕೇರಳ ರಾಜಧಾನಿ ಯಾವ್ದು ಗೊತ್ತ ಅನ್ಕೋತೇನ್ರಿ? ತಿರುವನಂತಪುರ ಅಂತಕ್ಕಂಥದ್ದು. ತಿರುವನಂತಪುರ ಅಂತಕ್ಕಂಥದ್ದು ಗೊತ್ತಿರ್ಲಿ ಅದಲ್ವಾ. ಏನ್ ಗೊತ್ತೇನ್ರಿ? ಪ್ರಮುಖವಾಗಿ ಕೇರಳಕ್ ಮರುನಾಮಕರಣ ಮಾಡ್ಬೇಕಲ್ಲತ್ತಾರ್ರಿ ಕೇರಳ ಮಂತಿ. ಈ ಕೇರಳ ಪದಾರ್ಥ ಏನ್ ಗೊತ್ತೇನ್ರಿ? ತೆಂಗು ಪ್ರದೇಶ ಅಂತಕ್ಕಂಥದ್ದು ಗೊತ್ತಿರ್ಲಿ. ನಮ್ ಭಾರತ ದೇಶದ ನೋಡ್ರಿ ಅತಿ ಹೆಚ್ಚು ಸಾಂಬಾರ್ ಪದಾರ್ಥ ಬೆಳೆಯುವ ರಾಜ್ಯ, ರಬ್ಬರ್ ಬೆಳೆಯುವ ರಾಜ್ಯ, ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ರಾಜ್ಯ, ಅತಿ ಹೆಚ್ಚು ಏಲಕ್ಕಿ ಬೆಳೆಯುವ ರಾಜ್ಯ. ಆಮೇಲೆ ಇನ್ನೊಂದೇನ್ ಗೊತ್ತೇನ? ನಮ್ಮ ಭಾರತ ದೇಶದ ನೋಡ್ರಿ ಸ್ನೇಹಿತರೆ, ನಮ್ ಭಾರತ ದೇಶದ ಏನ್ ಗೊತ್ತೇನ್ರಿ? ಅತಿ ಕಡಿಮೆ ಭ್ರಷ್ಟಾಚಾರ ಹೊಂದಿರುವ ರಾಜ್ಯ ಯಾವ್ದು ಗೊತ್ತೇನ್ರಿ? ಕೇರಳ ಅಂತಕ್ಕಂಥದ್ದು ಗೊತ್ತಿರ್ಲಿ ಅದಲ್ವಾ. ಇರ್ಲಿ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು 17ನೇ ಕ್ವಶನ್ ನೋಡ್ರಿ. ಕರ್ನಾಟಕ, ನಮ್ಮ ಕರ್ನಾಟಕ, ನಮ್ಮ ಪ್ರೀತಿ ಹೆಮ್ಮೆಯ ಕರ್ನಾಟಕ. ಸರ್ ಕರ್ನಾಟಕದ ನೋಡ್ರಿ ಕೊರಗ, ಜೇನು ಕುರುಬ ಅದಲ್ವಾ, ಎರವ, ಸೋಲಿಗ, ಇನ್ನೊಂದ್ ಬರ್ತದೆ ಸ್ಪೆಷಲ್ ಸಿದ್ದಿ ಬುಡಕಟ್ಟು ಜನಾಂಗ ಕೂಡ ಕಂಡ್ಬರ್ತಾರೆ. ಕೊರಗ, ಜೇನು ಕುರುಬ, ಎರವ, ಸೋಲಿಗ, ಸಿದ್ದಿ. ಸ್ನೇಹಿತರೆ ಗೊತ್ತೊಂದ್ಸರಿ ಎಕ್ಸಾಮ್ದಾಗ KSRF ಕ್ವಶನ್ ಕೇರ್ ಅದಲ್ವಾ. ಸಿದ್ದಿ ಬುಡಕಟ್ಟು ಜನಾಂಗ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತಾರೆ ಗೊತ್ತೇನ್ರಿ? ಉತ್ತರ ಕನ್ನಡ ಅಂತಕ್ಕಂಥ. ಯಾವ ಕನ್ನಡ? ಉತ್ತರ ಕನ್ನಡ. ಈ ಸೋಲಿಗ ಅಂತಕ್ಕಂಥ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರ್ತಾರೆ ಗೊತ್ತೇನ್ರಿ? ಚಾಮರಾಜನಗರ ಅಂತಕ್ಕಂಥ. ಯಾವ ನಗರ ಹೇಳ್ರಿ? ಚಾಮರಾಜನಗರದ ಕಂಡು ಬರ್ತಾರೆ ನೋಡ್ರಿ, ಗೊತ್ತಿಲ್ಲ ಅದಲ್ವಾ. ಎಲ್ಲ ಎಕ್ಸಾಮ್ ಈ ರೀತಿ ಕ್ವಶನ್ ಕೇಳಿದ್ರ ಅದಲ್ವಾ. ಇವ್ರ ಫೇಮಸ್ ಎರಡೇವಾರಿ ಅದಲ್ವಾ. ಹಕ್ಕಿ ಪಿಕ್ಕಿನೂ ಬರ್ತಾವ ಅದಲ್ವಾ, ಬಹಳ ಬರ್ತಾವ. ಬಟ್ ಪ್ರಮುಖವಾಗಿ ಗೊತ್ತಿರ್ಲಿ. ನಮ್ ಕರ್ನಾಟಕ ರಾಜಧಾನಿ ಅಂತ ಗೊತ್ತಿಲ್ಲ ಅನ್ಕೋತೀನ್ರಿ. ನಮ್ಮ ಪ್ರೀತಿ ಹೆಮ್ಮೆಯ ಸರ್ ಬೆಂಗಳೂರು ಅಂತಕ್ಕಂಥ. ಯಾವ್ದು ಹೇಳ್ರಿ? ಬೆಂಗಳೂರು ಅಂತಕ್ಕಂಥದ್ದು. ಆಮೇಲೆ ನೋಡ್ರಿ ಏನ್ ಗೊತ್ತೇನ್ರಿ? ಕರ್ನಾಟಕದ ಅಲ್ವಾ. ಈ ಕರ್ನಾಟಕ ಅಂತಕ್ಕಂಥ ಸರ್ ಪದವನ್ನು ಕೊಟ್ಟ ಸಾಹಿತ್ಯ ಯಾರಾಗ ಗೊತ್ತೇನ್ರಿ? ಚದುರಂಗ ಅಂತಕ್ಕಂಥ. ಯಾರಂಗ ಹೇಳ್ರಿ? ಚದುರಂಗ ಅಂತಕ್ಕಂಥ ಕೊಡ್ತಾರ ನೋಡಿ, ಗೊತ್ತಿರ್ಲಿ. ಈ ಬೆಂಗಳೂರು ನಗರದ ಅಲ್ವಾ. ಬೆಂಗಳೂರು ನಗರಕ್ಕೆ ಏನ್ ಗೊತ್ತೇನ್ರಿ? ಸರ್ ಭಾರತ ದೇಶದ ಅಲ್ವಾ, ಭಾರತ ದೇಶದ ನ್ಯಾನೋ ತಂತ್ರಜ್ಞಾನ ತವರ್ ಅಂತ ಕರೀತಾರೆ ಅದಲ್ವಾ. ಹೇಗ್ ಗೊತ್ತಿರ್ಲಿ. ನೋಡಮಂತಲ್ಲ ರಾಜ್ಯಗಳ ಬಗ್ಗೆ ಸರಣಿ ಮಾಡಮ್ ಅದಲ್ವಾ. ನೆಕ್ಸ್ಟ್ ಬಂದಾಗ
ಸರ್ ಉತ್ತರ ಭಾರತ ಮತ್ತೇನ್ ಗೊತ್ತೇನ್ ದ್ವೀಪ ಪ್ರದೇಶಗಳು, ಉತ್ತರ ಭಾರತದಾಗ ಮತ್ತ ದ್ವೀಪ ಪ್ರದೇಶದಾಗ ಯಾವ ಬುಡಕಟ್ಟು ಜನ ಕಂಡು ಬರ್ತಾರ ನೋಡಂಬ. ನೋಡ್ರಿ ಹಿಮಾಚಲ್ ಪ್ರದೇಶ್ ಅದಲ್ವಾ, ನೋಡ್ರಿ ಹಿಮಾಚಲ್ ಪ್ರದೇಶ ಮತ್ತು ಜಮ್ಮು ಕಾಶ್ಮೀರ ಅಂತಕ್ಕಂಥವ್ರಿ. ನೋಡ್ರಿ ಹಿಮಾಚಲ್ ಪ್ರದೇಶ ಮತ್ತು ಜಮ್ಮು ಕಾಶ್ಮೀರ ಬಂದಾಗ ಯಾವ್ದು ಗೊತ್ತೇನ್ರಿ, ಗಡ್ಡಿಗಳು ಅದಲ್ವಾ, ಗುಜ್ಜರ್ಗಳು ಅದಲ್ವಾ, ನಂತರ ಬರ್ಕ್ವಾಲ್ ಅಂತಕ್ಕಂಥದ್ದು, ಚಂಗ್ಪಾ ಅಂತಕ್ಕಂಥದ್ದು ರೀ. ಈ ಜಮ್ಮು ಕಾಶ್ಮೀರದಾಗ ಮತ್ ಬರ್ತಾ ಬಾಟ್ ಬೋಟ್ ಬರ್ತಾ ನೋಡ್ರಿ. ಈ ಜಮ್ಮು ಕಾಶ್ಮೀರದಾಗ ಮತ್ತೆ ಪ್ರತ್ಯೇಕ ಜಮ್ಮು ಕಾಶ್ಮೀರ ಅಂದ್ರ ಇನ್ನು ನೋಡ್ರಿ ಬಾಟ್ ಮತ್ತೇನ್ ಗೊತ್ತೇನ್ರಿ ಬೋಟ್ ಅಂತಕ್ಕಂಥ ಬುಡಕಟ್ಟು ಜನಾಂಗ ಕೂಡ ಬರ್ತಾರ. ಇಲ್ಲಿ ಕನ್ಫ್ಯೂಸ್ ಆಗಿ ಬೋಡೋ ಬೇರೆ ಮಾತ್ರಿ, ಬೋಡೋ ಅಂದ್ರ ಅಸ್ಸಾಂ ರಾಜ್ಯ ರೀ. ಬಾಟ್ ಮತ್ತು ಬೋಟ್ ಅಂತ ಬಂದಾಗ ಎಲ್ಲ ಜಮ್ಮು ಮತ್ತು ಕಾಶ್ಮೀರ. ಈಗ ಎರಡು ಕಡೆ ಸೇರನ್ ಬಂದಾಗ ಗಡ್ಡಿಗಳು, ಗುಜ್ಜರಗಳು, ಬರ್ಕ್ವಾಲ್ ಅದಲ್ವಾ, ಚಂಗ್ಪಾ ಅಂತಕ್ಕಂಥದ್ದು ನೋಡ್ರಿ ಗೊತ್ತಿರ್ಲಿ. ಹಿಮಾಚಲ ಪ್ರದೇಶ ರಾಜಧಾನಿ ಯಾವ್ದಾಗ ಗೊತ್ತೇನ್ರಿ, ಸಿಮ್ಲಾ ಅಂತಕ್ಕಂಥ. ಯಾವ್ದು ಹೇಳ್ರಿ, ಸಿಮ್ಲಾ ಅಂತಕ್ಕಂಥದ್ದು. ಇನ್ನೊಂದ್ ಬರ್ತದ ಯಾವ್ದಪ್ಪ ಬಂದಾಗ ಧರ್ಮಶಾಲಾ ಅಂತಕ್ಕಂಥ. ಯಾವ ಶಾಲೆ ಹೇಳ್ರಿ, ಧರ್ಮ ಶಾಲಾ ಅಂತಕ್ಕಂಥದ್ದು ಗೊತ್ತಿರ್ಲಿ ಅದಲ್ವಾ, ಗೊತ್ತಿರ್ಬೇಕು. ಆಮೇಲೆ ಪ್ರಮುಖವಾಗಿ ಗೊತ್ತಿರ್ಲಿ ಅದಲ್ವಾ. ಹಿಮಾಚಲ ಪ್ರದೇಶದಾಗ ಕೂಡ ಕೇಳ್ತಿರ್ತಾರ ಕ್ವಶನ್. ಈ ಸಿಮ್ಲಾದಾಗ ನೋಡ್ರಿ ರಾಷ್ಟ್ರಪತಿ ಏನ್ ಗೊತ್ತೇನ್ರಿ, ನಿವಾಸ ಕಂಡ್ ಬರ್ತೈತಿ. ರಾಷ್ಟ್ರಪತಿ ಭವನ ನವದೆಹಲಿ. ರಾಷ್ಟ್ರಪತಿ ನೀಲೆಂದ್ ಬಂದಾಗ ತೆಲಂಗಾಣ ರಾಜ್ಯದ ಹೈದರಾಬಾದ್ನಾಗ ಕಂಡ್ ಬರ್ತೈತಿ ಅದಲ್ವಾ, ಗೊತ್ತಿರ್ಬೇಕು. ಎಸ್ ನೆಕ್ಸ್ಟ್ ಬಂದಾಗ ಉತ್ತರಾಖಂಡ್ ನೋಡ್ರಿ ಅದಲ್ವಾ, ಶಾರ್ಟ್ ಕಟ್ ನಾಗ UK ಅಂತ ಕರೀತಾರ ಉತ್ತರಾಖಂಡ್. ಸರ್ ಉತ್ತರಾಖಂಡ್ ನೋಡ್ರಿ ತಾರು ಅದಲ್ವಾ, ಬೋಟಿಯಾ ಅದಲ್ವಾ, ನಂತರ ನೋಡ್ರಿ ಜೌನ್ಸರಿ ಅದಲ್ವಾ, ರಾಜಿ ಅದಲ್ವಾ, ರಾಜಿ ಅಂತಕ್ಕಂಥ ರಾಜಿ ನೋಡ್ರಿ ತಾರು, ಬೋಟಿಯಾ, ಜೌನ್ಸಾರಿ, ರಾಜಿ ಬುಡಕಟ್ಟು ಜನಾಂಗ ಎಲ್ಲಿ ಕಂಡ್ ಬರ್ತಾರ ಗೊತ್ತೇನೆ, ಉತ್ತರಾಖಂಡ್ ಕಂಡ್ ಬರ್ತಾರ ಗೊತ್ತೇನೆ. ನೋಡ್ರಿ ಇಂತ ಸರ್ ಉತ್ತರಾಖಂಡ್ ರಾಜ್ಯದ ರಾಜಧಾನಿ ಅಂತ ಬಂದಾಗ ಎರಡು ಬರ್ತಾರದಲ್ವ, ಒಂದು ಸರ್ ಡೆಹ್ರಾಡೂನ್ ಅಂತಕ್ಕಂಥಲ್ವಾ, ಡೆಹ್ರಾಡೂನ್. ಇನ್ನೊಂದ್ ಬರ್ತೈತಿ ಯಾವ್ದ್ರಿ ಸರ್ ಅಂತ ಬಂದಾಗ ಗೈರ್ಸೇನ್ ಅಂತಕ್ಕಂಥ. ಯಾಸೇನ್ ಹೇಳ್ರಿ, ಗೈರ್ಸೇನ್ ಅಂತಕ್ಕಂಥ ಗೊತ್ತೇನೆ. ಆಮೇಲೆ ನೋಡ್ರಿ ನಮ್ ಭಾರತ ದೇಶದ ನೋಡ್ರಿ ಪ್ರಮುಖ ಹಿಂದೂ ಧರ್ಮದ ಯಾತ್ರಾ ಸ್ಥಳಗಳು ಬದ್ರಿನಾಥ, ಜ್ಯೋತಿರ್ನಾಥ, ಕೇದಾರ್ನಾಥ್ ಅಂತ ಕರೀತಾರಲ್ವಾ, ಇವೆಲ್ಲ ಕಂಡು ಬರ್ತಾ ಗೊತ್ತೇನ್ರಿ, ಇದೇ ಉತ್ತರಾಖಂಡ್ ಗೊತ್ತಿರ್ಬೇಕು ಅದಲ್ವಾ, ಗೊತ್ತಿರ. ಆಮೇಲೆ ನಮ್ ಭಾರತ ದೇಶದ ನೋಡ್ರಿ, ನಮ್ ಭಾರತ ದೇಶದ ಅತಿ ಎತ್ತರದ ಅಣೆಕಟ್ರಿ ಅದಲ್ವಾ, ಥೇರಿ ಅಣೆಕಟ್ಟು ಕೂಡ ಇಲ್ಲಿ ಉತ್ತರಾಖಂಡ್ ಕಂಡು ಬರ್ತಾರೆ. ಆಮೇಲೆ ನೋಡ್ರಿ ನಮ್ ಭಾರತ ದೇಶದ ಈ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನ ಕರೀತಾರಲ್ರಿ, ಯಾವ್ದಾಗ ಗೊತ್ತೇನ್, ಜಿಮ್ ಕಾರ್ಬೆಟ್ ಅಥವಾ ರಾಮಗಂಗಾ. ಏನ್ ಗೊತ್ತೇನ್ರಿ, ರಾಮಗಂಗಾ ಏನ್ ಗೊತ್ತೇನ್ರಿ, ನ್ಯಾಷನಲ್ ಪಾರ್ಕ್ ಅಂತಕ್ಕಂಥದಲ್ವಾ. ನ್ಯಾಷನಲ್ ಪಾರ್ಕ್ ಎಲ್ ಕಂಡ್ ಬರ್ತದೆ ಗೊತ್ತೇನ್ರಿ, ಇದೇನ್ ಗೊತ್ತೇನ್, ಉತ್ತರಾಖಂಡ್ ಕಂಡ್ ಬರ್ತಾರೆ. ಇದು ಭಾರತ ದೇಶದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನ ಮತ್ತೇನ್ ಗೊತ್ತೇನ್ರಿ, ಇದು ನೋಡ್ರಿ ರಾಮಗಂಗಾ ನ್ಯಾಷನಲ್ ಪಾರ್ಕ್ ಅಂತಕ್ಕಂಥ ನೋಡ್ರಿ ಹುಲಿಗಳಿಗೆ ಫೇಮಸ್ ಆಗಿತ್ತು. ಅದಕ್ಕೆ ಹೇಳ್ರಿ ಹುಲಿಗಳಿಗೆ ಅದಲ್ವಾ, ಗೊತ್ತಿರ್ಲಿ, ಕೇಳ್ತಿರ್ತಾರ ನೋಡ್ರಿ ಎಕ್ಸಾಮ್ದಾಗ. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಬರ್ರಿ ರಾಷ್ಟ್ರೀಯ ಉದ್ಯಾನಗಳು ಎಷ್ಟು ಗೊತ್ತೇನ್, 107 ಎಷ್ಟು ಹೇಳ್ರಿ, 107 ಅದಲ್ವಾ, ಗೊತ್ತಿರ್ಬೇಕು. ನೆಕ್ಸ್ಟ್ ಬಂದಾಗ ಅಂಡಮಾನ್ ಮತ್ತೇನ್ ಗೊತ್ತೀನಿ, ನಿಕೋಬಾರ್ ಅಂಡಮಾನ್ ಮತ್ತೇನ್ ಗೊತ್ತೀನಿ, ನಿಕೋಬಾರ್ನಾಗ ಯಾವ ಬುಡಕಟ್ಟು ಜನಾಂಗ ನೋಡ್ರಿ, ಜರಾವಾ ಅದಲ್ವಾ, ಸೆಂಟಿನೆಲಿಸ್ ಅದಲ್ವಾ, ಗ್ರೇಟ್ ಅಂಡಮಾನೀಸ್ ಅದಲ್ವಾ, ನಿಕೋಬಾರೀಸ್ ಅದಲ್ವಾ, ಎಲ್ಲಿ ಕಂಡ್ ಬರ್ತಾರ ಅಂದ್ರ ಅಂಡಮಾನ್ ಮತ್ತು ನಿಕೋಬಾರ್ನಾಗ ಕಂಡ್ ಬರ್ತಾರ ನೋಡದಲ್ವಾ, ಗೊತ್ತಿರ್ಲಿ, ಕೇಳ್ತಿರ್ತಾರದಲ್ವಾ ಎಕ್ಸಾಮ್ದಾಗ. ಇಲ್ರಿ ಆಲ್ಮೋಸ್ಟ್ ಏನ್ ಗೊತ್ತೇನ್ರಿ, ಒಂದಿಷ್ಟು ಮಾಹಿತಿ ಅದಲ್ವಾ ಬುಡಕಟ್ಟು ಜನಾಂಗ ಬಗ್ಗೆ ಕೊಟ್ಟಿನದಲ್ವಾ. ಯಾರೆಲ್ಲರಿಗ ವಿಡಿಯೋ ಇಷ್ಟ ಆಗಿತ್ತು ಏನ್ ಗೊತ್ತೇನ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ ಅದಲ್ವಾ. ಎಲ್ಲಾ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ಬಾಯ್.